Welcome to the physics class. In the previous class, we had learnt about accuracy, precision and errors, and in case of errors, we had studied the way in which the errors are expressed. There are different types of expressing errors that we have learnt, and also the errors that are present due to the combination of number of errors involved in individual quantities, that is combinational errors. And also there are about we had learnt about significant figures and the rounding of the digits. The rounding of digits are essential because we should know the limit up to which the measurement is done precisely. ಹಾಗಾಗಿ ಯಾವುದೇ ಮೆಜರ್ಮೆಂಟ್ ಕೊಟ್ಟರು that should be rounded off to the precise value, because that is the scientific way of expressing a measurement. In today's class, we will learn how to add or subtract or divide the two different values which have different number of significant figures or different number of decimal digits. ಬೇರೆ ಬೇರೆ ಇರುತ್ತೆ, ಬೇರೆ 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 ಇನ್ಸ್ಟ್ರೂಮೆಂಟ್ಸ್ ಇಂದ ಮೆಜರ್ಮೆಂಟನ್ನು ತಗೊಂಡಿದ್ರೆ ಹೌ ಟು ಆ್ಯಡ್ ದ್ಯಾಟ್ ದೋಸ್ ಟು ವ್ಯಾಲ್ಯೂಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಅರ್ಥಮೆಟಿಕ್ ಆಪರೇಷನ್ಸ್ ಬಗ್ಗೆ ಫಸ್ಟ್ ವಿ ವಿಲ್ ನೋ ಅಬೌಟ್ ರೂಲ್ಸ್ ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಪ್ರಾಡಕ್ಟ್ ರೇಷಿಯೋ ಏನಿರುತ್ತೆ ಅಲ್ಲಿ ಏನು ರೂಲ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ವೆನ್ ಯು ಆರ್ ಡಿವೈಡಿಂಗ್ ಆರ್ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕೇಸನ್ನು ತಗೊಂಡ್ರೆ ಇನ್ ದ್ಯಾಟ್ ಟು ಕೇಸಸ್ ಹೇಗಿರಬೇಕು ಅಂತ ಹೇಳಿ, ಯಾವುದೇ ಎರಡು ಡಿಜಿಟ್ಸನ್ನು, ಯಾವುದೇ ಎರಡು ನಂಬರ್ಸನ್ನು ವೆನ್ ಇಟ್ ಈಸ್ ಪ್ರೊವೈಡೆಡ್ ಆ್ಯಂಡ್ ಇಟ್ ಈಸ್ ಆಸ್ಕ್ ಟು ಜಸ್ಟ್ ಟೇಕ್ ದ ಪ್ರಾಡಕ್ಟ್ ಆರ್ ಜಸ್ಟ್ ಟೇಕ್ ದ ರೇಷಿಯೋ ಆಫ್ ದೋಸ್ ಟು ನಂಬರ್ಸ್, then you should consider the number of significant figures which are present in both the numbers or the numbers which are provided. Significant figures na count ಮಾಡಬೇಕು ನೀವು. What is significant figure? It is that number, it is a number ಅಲ್ವಾ, which gives the number of digits which are precisely known, ಕರೆಕ್ಟ್ ಆಗಿ ಗೊತ್ತಿರೋದು, ಪ್ಲಸ್ ಒನ್ ಅನ್ಸರ್ಟೈನ್ ಡಿಜಿಟ್ ಏನು ಸೇರಿ ಆಗುತ್ತಲ್ಲ, we call that as significant figure. ಹಾಗಿದ್ರೆ when the numbers are provided and it is asked to take the ratio or asked to calculate the product, just count the number of significant figures in the given number and the answer must be kept in that significant figure which is the least among the given numbers. ಅಂದರೆ ನಿಮಗೆ ನಂಬರ್ಸ್ ಏನು ಕೊಟ್ಟಿರ್ತಾರೋ ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನ ನೋಡ್ಕೊಳ್ಳಿ, ಜಸ್ಟ್ ಕ್ಯಾಲ್ಕುಲೇಟ್ ಪ್ರಾಡಕ್ಟ್ ಮಾಡಿ ಇಟ್ಕೊಳ್ಳಿ, ರೇಷಿಯೋನು ತೆಗೆದಿಟ್ಕೊಳ್ಳಿ ಬೇಕಿದ್ರೆ. ಬಟ್ ದ ಲಾಸ್ಟ್ ಆನ್ಸರ್, ದ ಫೈನಲ್ ಆನ್ಸರ್ ಏನಿರುತ್ತೆ, ದಟ್ ಶುಡ್ ಬಿ ಕಂಟೈನಿಂಗ್ ದ್ಯಾಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಎಷ್ಟು ಅಂತ ಹೇಳಿದರೆ, ಓನ್ಲಿ ದ ಲೀಸ್ಟ್ ಅಮಾಂಗ್ ಆಲ್ ದ ನಂಬರ್ಸ್ ವಿಚ್ ಆರ್ ಪ್ರೊವೈಡೆಡ್, ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಯಾವುದಕ್ಕಿರುತ್ತೋ ದ್ಯಾಟ್ ಮಸ್ಟ್ ಬಿ ದ ಆನ್ಸರ್. ಆಯಿತಾ? ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಯಾವುದು ಅಂದರೆ, ಎಕ್ಸಾಂಪಲ್ 2.321 ಆ್ಯಂಡ್ 12.1 ಏನೋ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. 2.321 ಆ್ಯಂಡ್ 12.1 ಯು ಹ್ಯಾವ್ ಟು ಟೇಕ್ ದ ಪ್ರಾಡಕ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಫಸ್ಟ್ ಲುಕ್ ಎಟ್ ದ or try to know the significant figures in both the cases. ಇದರಲ್ಲಿ ಎಷ್ಟಿದೆ, ಆಲ್ ದ ಡಿಜಿಟ್ಸ್ ವಿಚ್ ಆರ್ ಪ್ರೆಸೆಂಟ್ ಆರ್ ನಾನ್ ಝೀರೋ ನಂಬರ್ಸ್, ಹಾಗಾಗಿ ಎಲ್ಲದೂ ಸಿಗ್ನಿಫಿಕೆಂಟ್ ಆಗುತ್ತೆ. ಹಾಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು, ಇಟ್ ಈಸ್ 4 ಇನ್ ಕೇಸ್ ಆಫ್ ದಿಸ್ ನಂಬರ್. ವೆರಾಸ್ ಇನ್ 12.1 ದ ಸಿಗ್ನಿಫಿಕೆಂಟ್ ಫಿಗರ್ ಏನಿದೆ, ಇಟ್ ಈಸ್ 3 ಬಿಕಾಸ್ 1, 2, 3 ಅಷ್ಟೇ ಇರೋದು. There are two different significant figures now, 4 and 3. The least is 3. ಹಾಗಿದ್ರೆ the answer ನಿಮಗೇನು ಬರುತ್ತೆ, the final answer that should be containing only the least significant figure, that is that number, that is 3 ಅಷ್ಟೇ ಇರಬೇಕು. ಹಾಗಿದ್ರೆ when you calculate this, ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ 28.0841 ಬರುತ್ತೆ.
when you calculate this, when you take the product, just take the help of the calculator, ನಿಮಗೆ ಆನ್ಸರ್ ಇಷ್ಟು ಸಿಗ್ತದೆ. ಬಟ್ ಕೌಂಟ್ ಮಾಡಿ, ದ ಆನ್ಸರಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್? 1 2 3 4 5 6. ಸಿಗ್ನಿಫಿಕೆಂಟ್ ಫಿಗರ್ ಈಸ್ 6. 0 ಈಸ್ ಇನ್ ಬಿಟ್ವೀನ್ 2 non-zero digits, ಹಾಗಾಗಿ ಯು ಶುಡ್ ಟೇಕ್ ಇಟ್ ಟು ಕೌಂಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದ ಡೆಸಿಮಲ್ ಪಾಯಿಂಟ್ ಆದ ಕೂಡಲೇ ಬರೋ 0 ಅಲ್ಲ ಅಂತ ಹೇಳಿದ್ವಿ. ಬಟ್ ಯಾವಾಗ? ವೆನ್ ದ ನಂಬರ್ ಈಸ್ ಲೆಸ್ ದ್ಯಾನ್ 1. ಬಟ್ ವೆನ್ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 1, ಇಲ್ಲಿ ಈ ಕೇಸಲ್ಲೇ ತೊಗೊಂಡ್ರೆ 28 ಈಸ್ ಗ್ರೇಟರ್ ದ್ಯಾನ್ 1, ದೆನ್ ದ ಇಮಿಡಿಯೇಟ್ 0 ವಿಚ್ ಕಮ್ಸ್, ಅದೇನಾಗ್ಬಿಡುತ್ತೆ? ದಟ್ ಬಿಕಮ್ಸ್ ದಟ್ 0 ವಿಚ್ ಈಸ್ ಇನ್ ಬಿಟ್ವೀನ್ 2 non-zero digits. ಹಾಗಾಗಿ ಯು ಶುಡ್ ಟೇಕ್ 0 ಆಸ್ ಸಿಗ್ನಿಫಿಕೆಂಟ್. Therefore, the number of significant figure in the obtained answer or in the product is 6. ಆದರೆ ಎಷ್ಟಕ್ಕೆ ಇಡಬೇಕು? ಇಟ್ ಶುಡ್ ಬಿ, ದ ಪ್ರಾಡಕ್ಟ್ ಮಸ್ಟ್ ಕಂಟೈನ್ ಓನ್ಲಿ ದ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಡಿಜಿಟ್ಸ್ ಎಷ್ಟಿರಬೇಕಂದ್ರೆ ಅಷ್ಟು, ಲೀಸ್ಟ್ ನಂಬರ್ ಅಂದರೆ 3 ಅಷ್ಟೇ ಇರಬೇಕು. ಹಾಗೆ ಏನು ಮಾಡಬೇಕು? ಐ ಶುಡ್ ಜಸ್ಟ್ ರೌಂಡ್ ಇಟ್ ಆಫ್. ನಾವು ರೌಂಡ್ ಆಫ್ ಮಾಡಬೇಕು. ಹಾಗೆ ಏನು ಮಾಡಬೇಕು? ಐ ಶುಡ್ ಎಲಿಮಿನೇಟ್ 1 ಬಿಕಾಸ್ 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾತ್ರ. ಹಾಗಾಗಿ ಐ ಶುಡ್ ಎಲಿಮಿನೇಟ್ 1 as well as 4 and 8. ಇದನ್ನು ಎಲಿಮಿನೇಟ್ ಮಾಡ್ತಿದ್ರಿ ಹೌದು, ಬಟ್ ದಿಸ್ ವೆನ್ ಯು ಆರ್ ಎಲಿಮಿನೇಟಿಂಗ್ 1 ಎಲಿಮಿನೇಟ್ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಇದು ಲೆಸ್ ದೆನ್ 5 ಆಗಿದೆ. 1 ಈಸ್ ಲೆಸ್ ದೆನ್ 5. ಹಾಗಿದ್ರೆ ಪ್ರೀವಿಯಸ್ ನಂಬರ್ ಏನಾಗಲ್ಲ, ಇಟ್ ವಿಲ್ ನಾಟ್ ಚೇಂಜ್ ಆ್ಯಂಡ್ ದಟ್ ಶುಡ್ ಬಿ ಕೆಪ್ಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಯು ಶುಡ್ ಎಲಿಮಿನೇಟ್ 4. 4 ಕೂಡ ಏನಾಗಿದೆ? ಇಟ್ ಈಸ್ ಲೆಸ್ ದೆನ್ 5. When it is less than 5, the previous number or the preceding number ಏನಿರುತ್ತೆ, that will not be raised, it will be retained as such. ಹಾಗೆ ಇವೆರಡನ್ನೂ ಎಲಿಮಿನೇಟ್ ಮಾಡಿದಾಗ ನಮಗೇನಾಗುತ್ತೆ ಆನ್ಸರು 2 8 ಅಂದರೆ 28.08 ಬರುತ್ತೆ. ಬಟ್ ಸ್ಟಿಲ್ ಇಟ್ ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ನಾವು ಹಾಗೆ ಯು ಶುಡ್ ಎಲಿಮಿನೇಟ್ ದಿಸ್ ನಾವು, ಅಂದರೆ ಐ ಆಮ್ ಜಸ್ಟ್ ರೌಂಡಿಂಗ್ ಆಫ್ 6 digits to 3 digits ರೌಂಡ್ ಆಫ್ ಮಾಡ್ತಾ ಇದ್ದೇನೆ. ಬಟ್ ದಿಸ್ 8 ಏನಿದೆ, ದಿಸ್ 8 ಈಸ್ ಗ್ರೇಟರ್ ದ್ಯಾನ್ 5. ವೆನ್ ದ ನಂಬರ್ ದಟ್ ಈಸ್ ಟು ಬಿ ಎಲಿಮಿನೇಟೆಡ್ ಈಸ್ ಗ್ರೇಟರ್ ದ್ಯಾನ್ 5, ದ ಪ್ರೀವಿಯಸ್ ನಂಬರ್ ಮಸ್ಟ್ ಬಿ ರೈಸ್ಡ್ ಬೈ 1. ಹಾಗೆ ಏನಾಗುತ್ತೆ? ವೆನ್ ಯು ರೈಸ್ ದಟ್ ಬೈ 1, 0 ಬಿಕಮ್ಸ್ 1 ಅಂದರೆ 28.1 ಅಂದರೆ ಪ್ರೀವಿಯಸ್ ನಂಬರ್ ಏನಿದೆ ದಟ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 1. ಬಟ್ ಇಲ್ಲಿ 0ನೇ ಇರೋದ್ರಿಂದ ವೆನ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 1 ಇಟ್ ಬಿಕಮ್ಸ್ 1. Therefore, the final answer is 28.1. This has the significant figure. ಎಷ್ಟಿದೆ ಅಂತ ನೋಡ್ಕೊಂಡ್ರೆ it is 3. ಹಾಗೆ ರೂಲ್ ಇಷ್ಟೇ, when you are taking the product or when you are taking the ratio, the final answers just should contain the least number of that number of digits. ಎಷ್ಟು ಅಂತ ಹೇಳಿದರೆ that should be ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿರುತ್ತೆ ಕೊಟ್ಟಿರೋ ಡೇಟಾದಲ್ಲಿ ನೋಡ್ಕೊಳ್ಳಿ, ಅಷ್ಟೇ ಡಿಜಿಟ್ಸು ನಿಮ್ಮ ಫೈನಲ್ ಆನ್ಸರಲ್ಲಿ ಇರಬೇಕು, ಅಷ್ಟೇ ಇರಬೇಕು, ನಾಟ್ 4. ಇಲ್ಲಿ ಎಕ್ಸಾಂಪಲಲ್ಲಿ ನೋಡಿದರೆ 4 ಇದೆ ಒಂದು ನಂಬರಿನ ಸಿಗ್ನಿಫಿಕೆಂಟ್ ಫಿಗರ್, ಬಟ್ ಅನದರ್ಸ್ ಇಟ್ಸ್ 3, ಬಟ್ ಫೈನಲ್ ಆನ್ಸರ್ ಮಸ್ಟ್ ಜಸ್ಟ್ ಕಂಟೈನ್ ದ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. The division in the 50.653 divided by 12.23. Division, you are taking the ratio of these two numbers. ಈ ಮೊದಲಿಗೆ ಏನು ಮಾಡಿ, just find out the number of significant figures. ಇಲ್ಲಿ ಎಷ್ಟಿದೆ? it is 5. Significant figure is 5. Here it is 4. ಹಾಗೆ least significant figure ಯಾವುದು? it is 4. ಹಾಗೆ final answer must contain 4 significant figures. ಸರಿ, ಡಿವೈಡ್ ಮಾಡಿದರೆ the answer you will get is 4.1417,007 ಬರ್ತಾ ಹೋಗುತ್ತೆ. ಅಂದರೆ ಆನ್ಸರ್ ಯಾವುದೇದು ಹೀಗೆ ಹೇಳ್ತಾ ಹೋಗೋದಲ್ಲ, ಇಟ್ ಶುಡ್ ಬಿ ರೆಡ್ಯೂಸ್ ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ರೌಂಡ್ ಆಫ್ ಮಾಡಬೇಕೀಗ. ಕ್ವಶನ್ ಹೀಗೆ ಕೇಳ್ತಾರೆ, ಯು ಶುಡ್ ಕ್ಯಾಲ್ಕುಲೇಟ್ ದ ಗಿವನ್ ಕ್ವಶನ್ ಏನು ಕೊಟ್ಟಿರ್ತಾರೆ ನೋಡ್ಬೇಕು, ಡಿವಿಷನ್ನ ಏನು ಅಂತ, ಬಟ್ ಅಕಾರ್ಡಿಂಗ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ.
ಆಯಿತಾ. ಅಕಾರ್ಡಿಂಗ್ ಟು ಸಿಗ್ನಿಫಿಕೆಂಟ್ ಫಿಗರ್ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಇದು ಆನ್ಸರ್ ಸರಿನಾ ಅಂತ ಕೇಳೋದಲ್ಲ, ಯು ಶುಡ್ ಜಸ್ಟ್ ರೆಡ್ಯೂಸ್ ಇಟ್ ಟು ದ ರೂಲ್ ದಟ್ ಮಸ್ಟ್ ಬಿ ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಷ್ಟೇ. ಹಾಗೆ ಇಲ್ಲಿಗ ಸಿಗ್ನಿಫಿಕೆಂಟ್ ಫಿಗರ್ಸನ್ನೇ ನೋಡೋದಾದರೆ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ 1 2 3 4 5 6 7 8 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಬಟ್ ದ ಫೈನಲ್ ಆನ್ಸರ್ ಮಸ್ಟ್ ಕಂಟೈನ್ ಓನ್ಲಿ ದ ಲೀಸ್ಟ್ ನಂಬರ್ ದಟ್ ಈಸ್ 4 ಡಿಜಿಟ್ಸ್ ಇರಬೇಕು. ಹಾಗೆ ಯು ಮಸ್ಟ್ ರೆಡ್ಯೂಸ್ ಡೌನ್ ದ ಲಾಸ್ಟ್ ಡಿಜಿಟ್ ನೋಡಿ, ಇಟ್ ಈಸ್ 7. ದಿಸ್ ಈಸ್ ಗ್ರೇಟರ್ ದ್ಯಾನ್ 5. ಹಾಗಿದ್ರೆ ದ ಪ್ರೀವಿಯಸ್ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 1 ಅಂದರೆ ಏನಾಗುತ್ತೆ 1. ಹಾಗೆ ಈಗ 7 ಡಿಜಿಟ್ಸಿಗೆ ರೆಡ್ಯೂಸ್ ಆಯಿತು. ಬಟ್ 1 ಎಲಿಮಿನೇಟ್ ಮಾಡಬೇಕು, ಯಾಕಂದರೆ 4 ಬರಬೇಕು, ಅಂದರೆ ಇಲ್ಲಿಗೆ ತರಬೇಕು ನೀವು. ಇಟ್ ಶುಡ್ ಒನ್ಲಿ ಕಂಟೈನ್ 4 ಡಿಜಿಟ್ಸ್ ಅಲ್ವಾ. ನೆಕ್ಸ್ಟ್ ಯು ವಿಲ್ ಎಲಿಮಿನೇಟ್ 1, ಬಟ್ 1 ಈಸ್ ಲೆಸ್ ದ್ಯಾನ್ 5. ವೆನ್ 1 ಈಸ್ ಲೆಸ್ ದ್ಯಾನ್ 5, ಅವಾಗ ಏನು ಮಾಡ್ತೀರಿ, ದ ಪ್ರೀವಿಯಸ್ ನಂಬರ್ ಈಸ್ ನಾಟ್ ಚೇಂಜ್ಡ್, ಇಟ್ ವಿಲ್ ನಾಟ್ ಬಿ ಚೇಂಜ್ಡ್ ಆ್ಯಂಡ್ ಇಟ್ ವಿಲ್ ಬಿ ರಿಟೈನ್ಡ್ ಆಸ್ ಸಚ್. ಹಾಗೆ 0 ಕೂಡ 0 ಈಸ್ ಆಲ್ಸೋ ಲೆಸ್ ದ್ಯಾನ್ 5, ಇಟ್ ವಿಲ್ ನಾಟ್ ಚೇಂಜ್, ಹಾಗೆ ಉಳಿಸ್ತೀರಿ. ಬಟ್ ವೆನ್ ಇಟ್ ಕಮ್ಸ್ ಟು 7, ಇದೆರಡನ್ನೂ ಎಲಿಮಿನೇಟ್ ಮಾಡ್ತೀರಿ. ಬಟ್ ವೆನ್ ಇಟ್ ಕಮ್ಸ್ ಟು 7 ಈಸ್ ಗ್ರೇಟರ್ ದ್ಯಾನ್ 5. 7 ಈಸ್ ಗ್ರೇಟರ್ ದ್ಯಾನ್ 5 and therefore the previous number or the preceding number should be increased by 1. ಹಾಗೆ ಏನಾಗುತ್ತೆ 4.142 ಅಂತ ಆಗುತ್ತೆ. ಅಂದರೆ ದಿಸ್ ಈಸ್ ದ ಫೈನಲ್ ಆನ್ಸರ್ 4.142 and the significant figure is 4. The final answer must contain the least significant figure in the given data. Next, second one, sum or difference ಗೆ ಬಂದರೆ the second rule. ಇಲ್ಲೇನು ಹೇಳುತ್ತೆ ರೂಲ್ ಅಂತ ಹೇಳಿದರೆ, you should not count the number of significant figures in the given number, but you should look at the number of decimal points which is present in each number. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡೆಸಿಮಲ್ ಡಿಜಿಟ್ಸ್ ಇದೆ ಅನ್ನೋದನ್ನು ಕೌಂಟ್ ಮಾಡಬೇಕು. ಆ್ಯಂಡ್ ದ ಫೈನಲ್ ನಂಬರ್ ಆರ್ ದ ಫೈನಲ್ ಆನ್ಸರ್ ಮಸ್ಟ್ ಕಂಟೈನ್ ದ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಡಿಜಿಟ್ಸ್ ಇನ್ ದ ಗಿವನ್ ಡೇಟಾ. ಡೆಸಿಮಲ್ ಡಿಜಿಟ್ಸಲ್ಲಿ ಯಾವ ನಂಬರಿಗೆ ಡೆಸಿಮಲ್ ಪಾಯಿಂಟ್ಸ್ ಕಡಿಮೆ ಇರುತ್ತೋ ಅಥವಾ ಡೆಸಿಮಲ್ ಪ್ಲೇಸಸ್ ಕಡಿಮೆ ಇರುತ್ತೋ, ಫೈನಲ್ ಆನ್ಸರಲ್ಲೂ ಕೂಡ ಏನಾಗಬೇಕು, ಇಟ್ ಮಸ್ಟ್ ಕಂಟೈನ್ ದ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಹೇಗೆ ಅಂತ ನೋಡೋಣ, ಒಂದು ಎಕ್ಸಾಂಪಲಲ್ಲಿ ಹೇಳ್ತಾನೆ. ಎಕ್ಸಾಂಪಲ್, ಯು ಆರ್ ಜಸ್ಟ್ ಆ್ಯಡಿಂಗ್ 1.011 ಆ್ಯಂಡ್ 10.32 ಅಂತಲೇ ಅಂದ್ಕೊಂಡು 1.011 ಪ್ಲಸ್ 10.32. You should not count the significant figures, but just look at the decimal places ಅಷ್ಟೇ. ಡೆಸಿಮಲ್ ಡಿಜಿಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ ಅನ್ನೋದನ್ನು ಕೌಂಟ್ ಮಾಡಿ. ಇಲ್ಲಿ ಡೆಸಿಮಲ್ ಡಿಜಿಟ್ಸ್ ಎಷ್ಟಿದೆ ಅಂತ ಕೇಳಿದರೆ ಇಟ್ ಈಸ್ 3. ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಇಟ್ ಹ್ಯಾಸ್ 3 digits, whereas here it has 2 digits. ಇದರಲ್ಲಿ ಎಷ್ಟಿದೆ ಡೆಸಿಮಲ್ ಡಿಜಿಟ್ಸ್, ಇಟ್ ಹ್ಯಾಸ್ 2 such digits after the decimal point. In 3 and 2 the least is 2, ಅದೇ ಸ್ಮಾಲ್ ಆಗುತ್ತೆ. ಹಾಗಾಗಿ ದ ಫೈನಲ್ ಸಮ್ ಏನಿದೆ ದಟ್ ಶುಡ್ ಕಂಟೈನ್ 2 decimal digits. But when you add this, you will get 11.331. ಹೌದು, ಇಟ್ ಈಸ್ 11.331 ಆನ್ಸರ್ ಸಮ್ ಮಾಡಿದರೆ. ಆದರೆ ವೆನ್ ಯು ಜಸ್ಟ್ ಕೌಂಟ್ ದ ಡೆಸಿಮಲ್ ಡಿಜಿಟ್ಸ್, ಇಟ್ ಈಸ್ 3. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ಸ್ ಇದೆ. ಎಷ್ಟಿದೆ ಡೆಸಿಮಲ್ ಡಿಜಿಟ್ಸ್? ಇಟ್ ಈಸ್ 3. ಹಾಗಿರಬಾರ್ದು, ಬದಲಿಗೆ ಎಷ್ಟಿರಬೇಕು? ಇಟ್ ಶುಡ್ ಬಿ ಲೀಸ್ಟ್. ಕೌಂಟ್ ನೋಡಬೇಕು, ಏನು ನಂಬರ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದಕ್ಕಿದೆ, ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಯಾವುದಕ್ಕಿದೆ, ದ ಫೈನಲ್ ಆನ್ಸರ್ ಮಸ್ಟ್ ಆಲ್ಸೋ ಕಂಟೈನ್ ದ್ಯಾಟ್ ಮೆನಿ ನಂಬರ್ ಆಫ್ ಡೆಸಿಮಲ್ ಡಿಜಿಟ್ಸ್. ಹಾಗಿದ್ರೆ ಯು ಶುಡ್ ನಾವ್ ಒನ್ಸ್ ಅಗೈನ್ ರೌಂಡ್ ಇಟ್ ಆಫ್. ನೆಕ್ಸ್ಟ್ ಏನು ಮಾಡ್ತೇವೆ? ರೌಂಡ್ ಆಫ್ ಮಾಡ್ತೇವೆ. ರೌಂಡ್ ಆಫ್ ಮಾಡುವಾಗ ಯು ಶುಡ್ ಎಲಿಮಿನೇಟ್ ದಿಸ್ 1, ಅದೇ ಎಕ್ಸ್ಟ್ರಾ ಆಗಿರೋದಲ್ಲಿ, ಬಿಕಾಸ್ 3 ಡೆಸಿಮಲ್ ಪ್ಲೇಸಸ್ ಇರೋದ್ರಿಂದ.
and this 1 is less than 5, ಹಾಗೆ the previous number will be not raised, will not be raised or it will not be decreased, ಏನು ಮಾಡಲ್ಲ, but it will be taken as it is, ಅಂದರೆ 11.33 ಅಂತ ಏನಿದೆ ಅದನ್ನು ಹಾಗೆಯೇ ಉಳಿಸ್ಕೊಳ್ತೀವಿ. It will be carried out as such by eliminating 1, because the number which is being eliminated is less than 5. ಹಾಗಾಗಿ ಪ್ರೀವಿಯಸ್ ನಂಬರಲ್ಲಿ ಏನೂ ಚೇಂಜಸ್ ಮಾಡೋದಿಲ್ಲ, ಇಟ್ ವಿಲ್ ಬಿ ಕ್ಯಾರಿಡ್ ಔಟ್ ಆಸ್ ಸಚ್. ಹಾಗೆಯೇ ಡಿಫರೆನ್ಸಿಗೂ ಕೂಡ ಅಲ್ಲಿಗೆ ಇದು ಎಕ್ಸಾಂಪಲ್ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ದಿಸ್ ಈಸ್ ಫಾರ್ ದ ಸಮ್ ಆ್ಯಂಡ್ ದ ಸೇಮ್ ರೂಲ್ ಈಸ್ ಅಪ್ಲೈಡ್ ಫಾರ್ ದ ಡಿಫರೆನ್ಸ್. ಎಕ್ಸಾಂಪಲ್ 1.988 ಮೈನಸ್ 0.32 ಅಂತ ಏನೋ ತಗೊಂಡೆ. 1.988 ಮೈನಸ್ 0.32 ಸಬ್ಟ್ರಾಕ್ಷನ್ನು ಮತ್ತು ಸಮ್ಮನ್ನು ಕೇಳಿದಾಗ ಯು ಶುಡ್ ಜಸ್ಟ್ ಕೌಂಟ್ ದ ಡೆಸಿಮಲ್ ಪ್ಲೇಸಸ್. ಡೆಸಿಮಲ್ ಪ್ಲೇಸಸ್ ಇಲ್ಲ ಅಂದರೆ 0 ಅಂತ ತೊಗೊಳ್ಬೇಕಾಗತ್ತೆ. ಹಾಗೆಯೇ ನಿಮ್ಮ ಫೈನಲ್ ಆನ್ಸರಲ್ಲೂ ಕೂಡ ದ ನಂಬರ್ ಶುಡ್ ನಾಟ್ ಹ್ಯಾವ್ ಎನಿ ಡೆಸಿಮಲ್ ಪ್ಲೇಸಸ್. ಹಾಗೆ ಕೌಂಟ್ ಮಾಡಿ. In this first number, the decimal values, or decimal places, decimal digits is 3. There are 3 digits after the decimal point, whereas in this case it is 2. It is 2. ಹಾಗೆ ನಮಗೆ ಬೇಕಾಗಿರೋದು ಆನ್ಸರಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ ಇರಬೇಕು? ಇಟ್ ಈಸ್ 2. ಲೀಸ್ಟ್ 2 ಮತ್ತು 3ಯಲ್ಲಿ ಇಟ್ ಈಸ್ ಲೀಸ್ಟ್ ಈಸ್ 2. ಹಾಗೆ when you subtract this you will get 1.668 ಅಂತ ಆನ್ಸರ್ ಸಿಗುತ್ತೆ. 1.668. ಬಟ್ ಆದರೆ ಇಲ್ಲಿ ಏನಾಗಿದೆ, ದೇರ್ ಆರ್ 3 ಡೆಸಿಮಲ್ ಡಿಜಿಟ್ಸ್. ಎಷ್ಟಿದೆ ಡೆಸಿಮಲ್ ಡಿಜಿಟ್ಸ್? 3. ಹಾಗೆ ಯು ಶುಡ್ ರೌಂಡ್ ಇಟ್ ಆಫ್. 8 ಅಂತ ಇರೋದ್ರಿಂದ when you should eliminate 8, and but this 8 is greater than 5. when greater than 5 ಅನ್ನೋ ನಂಬರ್ನ ಎಲಿಮಿನೇಟ್ ಮಾಡ್ತಿದ್ರೆ ದ ಪ್ರೀವಿಯಸ್ ನಂಬರ್ ಏನಿರುತ್ತೆ, ದಿಸ್ 6 ಮಸ್ಟ್ ಬಿ ರೈಸ್ಡ್ ಬೈ 1. ಯಾವಾಗ ವೆನ್ ದ ನಂಬರ್ ವಿಚ್ ಈಸ್ ಬೀಯಿಂಗ್ ಎಲಿಮಿನೇಟೆಡ್ ಈಸ್ ಗ್ರೇಟರ್ ದ್ಯಾನ್ 5, ದ ಪ್ರೀವಿಯಸ್ ನಂಬರ್ ಶುಡ್ ಬಿ ರೈಸ್ಡ್ ಬೈ 1. ಹಾಗೆ ಏನಾಗುತ್ತೆ, 6 ಬಿಕಮ್ಸ್ 7. ಆ್ಯಂಡ್ ಇನ್ ದಿಸ್ ಕೇಸ್ ದ ಡೆಸಿಮಲ್ ಡಿಜಿಟ್ಸ್ ಈಸ್ 2. 6 and 7 ಇದೆ. ಡೆಸಿಮಲ್ ಡಿಜಿಟ್ಸ್ ಎಷ್ಟಿದೆ? ಇಟ್ ಈಸ್ 2 ಅಲ್ವಾ? ಹಾಗೆ ದ ಫೈನಲ್ ಆನ್ಸರ್ ಈಸ್ 1.67. ದಿಸ್ ಈಸ್ ದ ಫೈನಲ್ ಆನ್ಸರ್. ಆಯಿತಾ? ಡೆಸಿಮಲ್ ಪಾಯಿಂಟ್ಸು, ಡೆಸಿಮಲ್ ಪಾಯಿಂಟ್ ಆಮೇಲೆ 2 ಡಿಜಿಟ್ಸಿಗೆ ನೀವು ರೌಂಡ್ ಆಫ್ ಮಾಡಬೇಕು. ದಿಸ್ ಈಸ್ ಅಬೌಟ್ ದ ಅರ್ಥಮೆಟಿಕ್ ರೂಲ್ಸ್ ದಟ್ ಯು ಶುಡ್ ಫಾಲೋ ವೆನ್ ಯು ಆರ್ ಆ್ಯಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್. ಓಕೆ, this concludes the second important part of this chapter. First part ಅಲ್ಲಿ that was related to measurements and units and the quantities. In the second part it is related to the errors that will be encountered and accuracy. It is all about accuracy and errors and the mathematical steps or the rules that we should follow while the measurement is being made or the final answer which is being made ಅನ್ನೋದನ್ನು ನೋಡ್ಕೊಂಡ್ವಿ. But the third part is related to dimension, and that completes the chapter when we just complete this part, that is dimensions. ಇದೇನಿದು dimensions ಅಂತ ಕೇಳಿದರೆ, there are 7 fundamental quantities and we treat those 7 quantities itself as 7 dimensions ಅಂತ ಕರ್ಕೊಳ್ತೇವೆ. 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಏನಿದೆ ಅದನ್ನೇ ಡೈಮೆನ್ಷನ್ಸ್ ಅಂತ ಕರಿತಾ ಹೋಗೋದು. ಹಾಗಿದ್ರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿರಿ, ಯಾವುದೇ ಆಗಿರ್ಬೋದು, ಯಾವುದೇ ಡಿರೈವ್ಡ್ ಆಗಿರ್ಬೋದು, ಯಾವುದೇ ಫಂಡಮೆಂಟಲ್ ಕ್ವಾಂಟಿಟಿನೇ ಆಗಿರ್ಬೋದು, ಎಸ್ಪೆಷಲಿ ಡಿರೈವ್ಡ್ ಕ್ವಾಂಟಿಟಿ. The previous classes we have learned how the derived quantity can be expressed as a fundamental, because derived quantity is nothing but those quantities which are expressed in terms of fundamental. ಅದು ಹೌದಲ್ವಾ? ಹಾಗೆ ಈ ಕ್ಲಾಸಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದರೆ,
ಅದನ್ನು ಆಗಲೇ ನೋಡಿದ್ದೀವಿ. ಹಾಗೆ ಹೌ ಟು ಎಕ್ಸ್ಪ್ರೆಸ್ ದ ಡಿರೈವ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಅಂತ ನೋಡ್ಕೊಂಡಿದ್ದೀವಿ. ಬಟ್ a special symbol will be provided for all those 7 fundamental quantities, and with the help of those symbols, dimensions anta ಏನು ಹೇಳ್ತೇವೆ, we are going to express every such derived quantity we have discussed. We will just try to express all the derived quantities that we have learned in the previous class in terms of fundamental quantities with a special symbol. That's it ಅಷ್ಟೇ. ನಾವು ಹಾಗೆ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಆದರೆ ಈಗ ಒಂದು ಸ್ಪೆಷಲ್ ಸಿಂಬಲ್ ಮೂಲಕ ಅದನ್ನು ಕಲಿತಾ ಹೋಗ್ತೇವೆ. ಹಾಗೆ ಎಷ್ಟು ಡೈಮೆನ್ಷನ್ಸ್ ಇರೋದು ಅಂತ ಕೇಳಿದರೆ ಫಿಸಿಕಲ್ ಕ್ವಾಂಟಿಟೀಸಿಗೆ ರಿಲೇಟೆಡ್ ಆಗಿ ಹೇಳ್ತಾ ಇರೋದು. ದೆರ್ ಆರ್ 7 such ಡೈಮೆನ್ಷನ್ಸ್. ಯಾವುದ್ಯಾವುದು ಅಂತ ಕೇಳಿದರೆ ಆಲ್ ದೋಸ್ 7 ಕ್ವಾಂಟಿಟೀಸ್ನ ಆಗಿರುತ್ತೆ. ಹಾಗೆ ಯಾವುದ್ಯಾವುದು, ಫಸ್ಟ್ ಒನ್ ಈಸ್ ಮಾಸ್, ನೆಕ್ಸ್ಟ್ ಲೆಂತ್, time, temperature, next current, electric current, next amount of substance, next luminous intensity, ಈ ಇಷ್ಟು ಕ್ವಾಂಟಿಟೀಸಿಗೆ ಡೈಮೆನ್ಷನಲ್ ಸಿಂಬಲ್ ಅಂತ ಬರುತ್ತೆ. ಸುಮಾರು ಸಿಂಬಲ್ಸ್ ಆಗೋಯ್ತು. ಈ ಇಷ್ಟು ಕ್ವಾಂಟಿಟೀಸ್ನ ರೆಪ್ರೆಸೆಂಟ್ ಮಾಡೋ ಸಿಂಬಲ್ನ ಆಗಲೇ ನೋಡಿದ್ದೀವಿ. ಈಕ್ವೇಷನ್ಸಲ್ಲಿ ಯಾವುದೇ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಬಂದರೆ ಮಾಸ್ ಅಂತ ಹೇಳಿದರೆ ಸ್ಮಾಲ್ ಲೆಟರ್ ಎಮ್ನ ಯೂಶ್ವಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಬಟ್ ಕ್ಯಾಪಿಟಲ್ ಲೆಟರ್ಸ್ ಈಸ್ ಆಲ್ಸೋ ಯೂಸ್ಡ್, ಕ್ಯಾಪಿಟಲ್ ಎಮ್. ಟೆಂಪರೇಚರಿಗೆ ಬಂದರೆ we are going to represent it by theta or by capital T ಯೂಶ್ವಲಾಗಿ. ಕರೆಂಟಿಗೆ ಕ್ಯಾಪಿಟಲ್ ಐ ಅಥವಾ ಸ್ಮಾಲ್ ಐನ ಯೂಸ್ ಮಾಡಿ. ಅದು ಏನಾಯಿತು, ಕ್ವಾಂಟಿಟಿಯ ಸಿಂಬಲ್, ದ ಸಿಂಬಲ್ ಆಫ್ ದ ಕ್ವಾಂಟಿಟಿ ಈಸ್ ಬೀಯಿಂಗ್ ರೆಪ್ರೆಸೆಂಟೆಡ್ ಬೈ ಅ ಆಲ್ಫಬೆಟ್. ಗ್ರೀಕ್ ಮೇ ಬಿ ಅ ಗ್ರೀಕ್ ಆಲ್ಫಬೆಟ್ ಆರ್ ಅ ಇಂಗ್ಲೀಷ್ ಆಲ್ಫಬೆಟ್, ಆಯಿತಾ. ಆದರೆ ಈಗ ನಾನು ಹೇಳ್ತಿರೋದು ಡೈಮೆನ್ಷನಲ್ ಸಿಂಬಲ್, ಡೈಮೆನ್ಷನಲ್ ಸಿಂಬಲ್ಸ್, ಆಯಿತಾ. ಅದು ಕ್ವಾಂಟಿಟಿ ಸಿಂಬಲ್ಸ್ ಆಯಿತು. ನೆಕ್ಸ್ಟು ಇದರ SI ಯೂನಿಟ್ಸ್ ನೋಡಿದ್ವಿ. SI ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್. ಆ ಕಿಲೋಗ್ರಾಮಿನ ಸಿಂಬಲ್ ಕೂಡ ನೋಡಿದ್ದೀವಿ, ಸ್ಮಾಲ್ ಲೆಟರ್ kg. ಅದು ಏನಾಯಿತು, ಯೂನಿಟ್ ಸಿಂಬಲ್. ಕ್ವಾಂಟಿಟಿ ಸಿಂಬಲ್ ಬೇರೆ. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ಇದೇ ಸಿಂಬಲ್ ಅಂತ ಇರಲ್ಲ, ಅದು ಇಟ್ ವಿಲ್ ಬಿ ಚೇಂಜಿಂಗ್. ಅದು ಆಥರ್ ಮೇಲೆ ಹೋಗ್ತಾ ಹೋಗುತ್ತೆ. ಬಟ್ ನಾನು ಈಗೇನು ಸಿಂಬಲ್ಸ್ ಹೇಳ್ತಿದ್ದೀನಿ ಇದು ಬೇರೆ, ಆಯಿತಾ. ಯೂನಿಟ್ ಸಿಂಬಲ್ಸ್ ಚೇಂಜ್ ಮಾಡಲ್ಲ, ಇಟ್ ಈಸ್ ಯೂನಿವರ್ಸಲಿ accepted ಸಿಂಬಲ್ಸ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಬಿ ಚೇಂಜ್ಡ್. ಬಟ್ ಯೂನಿಟನ್ನೇ ಚೇಂಜ್ ಮಾಡ್ಕೊಳ್ಬೋದು ಅಷ್ಟೇ. ಬಟ್ ಯೂನಿಟ್ ಸಿಂಬಲ್ ಏನಿದೆ ಇಟ್ ಈಸ್ ಏನು ಸ್ಟ್ಯಾಂಡರ್ಡನ್ನು ತೊಗೊಂಡಿರ್ತೀವಿ, ಅಕಾರ್ಡಿಂಗ್ ಟು ದೋ ಸ್ಟ್ಯಾಂಡರ್ಡ್ಸ್ ಇಟ್ ಸೆಲ್ಫ್ ಇಟ್ ವಿಲ್ ಬಿ ಮೆನ್ಷನ್. ಅದು ಬೇರೆ ಸಿಂಬಲ್ಸ್ ಆಯಿತು. ಬಟ್ ನಾವೀಗ ಮಾತಾಡ್ತಿರೋದು ಡೈಮೆನ್ಷನಲ್ ಸಿಂಬಲ್ ಅಂತ ಹೇಳ್ತೀವಿ. ಯಾವುದು ಮಾಸಿಗೆ ಡೈಮೆನ್ಷನಲ್ ಸಿಂಬಲ್ ಏನು ಅಂತ ಕೇಳಿದ್ರೆ ಇಟ್ ಈಸ್ ಕ್ಯಾಪಿಟಲ್ ಎಮ್. ಲೆಂತ್ಗೆ ಕ್ಯಾಪಿಟಲ್ ಎಲ್. ನೋಡಿ, ಕ್ವಾಂಟಿಟಿ ಸಿಂಬಲ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಡೈಮೆನ್ಷನಲ್ ಸಿಂಬಲಲ್ಲಿ ಕ್ಯಾಪಿಟಲ್ ಎಮ್ಮೇ ಯೂಸ್ ಮಾಡೋದು, ಲೆಂತ್ಗೆ ಕ್ಯಾಪಿಟಲ್ ಎಲ್ಲನ್ನೇ ಯೂಸ್ ಮಾಡೋದು. ಟೈಮಿಗೆ ಕ್ಯಾಪಿಟಲ್ ಟಿ, ಟೆಂಪರೇಚರ್ಗೆ ಕ್ಯಾಪಿಟಲ್ ಕೆ. ಟೆಂಪರೇಚರ್ನ SI ಯೂನಿಟ್ ಕೆಲ್ವಿನ್ ಯೂನಿಟ್ ಸಿಂಬಲ್ ಕೂಡ ಕ್ಯಾಪಿಟಲ್ ಕೆ ಇತ್ತು, ಆಯಿತಾ. ಅದೇ ರೀತಿಯಾಗಿ ಡೈಮೆನ್ಷನಲ್ ಸಿಂಬಲ್ ಕೂಡ ಟೆಂಪರೇಚರ್ಗೆ ಕ್ಯಾಪಿಟಲ್ ಕೆನೇ ಯೂಸ್ ಮಾಡ್ತೀವಿ. ಕೆಲವೊಂದು ಬುಕ್ಸಲ್ಲಿ ಮಾತ್ರ ಥೀಟಾ ಅಂತಿದೆ. ಎಲೆಕ್ಟ್ರಿಕ್ ಕರೆಂಟಿಗೆ ಕ್ಯಾಪಿಟಲ್ ಎ ಎಲ್ಲಿಂದ ಇದರ SI ಯೂನಿಟನ್ನು ತಗೊಳ್ತಿದ್ರೆ SI ಯೂನಿಟ್ ಏನು, ಆಂಪಿಯರ್ನ ಸಿಂಬಲ್ ಏನು, ಇಟ್ ಈಸ್ ಕ್ಯಾಪಿಟಲ್ ಎ. ಅದೇ ಯೂನಿಟ್ ಅದೇ ಸಿಂಬಲ್ನ ಡೈಮೆನ್ಷನಲ್ ಸಿಂಬಲ್ಸ್ಗೆ ಯೂಸ್ ಮಾಡ್ತಿದ್ದಾರೆ, ಕ್ಯಾಪಿಟಲ್ ಎ. ಅಮೌಂಟ್ ಆಫ್ ಸಬ್ಸ್ಟೆನ್ಸಿಗೆ MOL, ಮತ್ತೆ ಅದೇ ಯೂನಿಟನ್ನೇ ತಗೊಂಡಿದ್ದಾರೆ. ಲ್ಯುಮಿನಸ್ ಇಂಟೆನ್ಸಿಟಿಗೆ CD, ಕ್ಯಾಂಡೆಲಾ ಅಂತ ಏನು ಹೇಳಿದ್ವಿ ಅದನ್ನೇ, ಅದರ ಯೂನಿಟ್ ಸಿಂಬಲ್ನೇ ತಗೊಂಡಿದ್ದಾರೆ. ಹಾಗೆ ದೀಸ್ ಆರ್ ಆಲ್ ದ 7
ಡೈಮೆನ್ಷನಲ್ ಸಿಂಬಲ್ಸ್ ದಟ್ ಯು ಶುಡ್ ರಿಮೆಂಬರ್. ಯಾವುದ್ಯಾವುದು? ಮಾಸಿಗೆ ಕ್ಯಾಪಿಟಲ್ ಎಮ್, ಲೆಂತ್ ಕ್ಯಾಪಿಟಲ್ ಎಲ್, ಟೈಮಿಗೆ ಕ್ಯಾಪಿಟಲ್ ಟಿ, ಟೆಂಪರೇಚರ್ಗೆ ಕ್ಯಾಪಿಟಲ್ ಕೆ, ಕರೆಂಟಿಗೆ ಕ್ಯಾಪಿಟಲ್ ಎ, ಅಮೌಂಟ್ ಆಫ್ ಸಬ್ಸ್ಟೆನ್ಸಿಗೆ ಮೋಲ್ MOL, ಆ್ಯಂಡ್ ಫಾರ್ ಲ್ಯುಮಿನಸ್ ಇಂಟೆನ್ಸಿಟಿ ಇಟ್ ಈಸ್ CD, ಕ್ಯಾಂಡೆಲ ಏನಿದೆ ಅದು. ಈ ಡೈಮೆನ್ಷನಲ್ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ. ಬಟ್ ಅದೆಲ್ಲದು ಹೇಳೋದಕ್ಕಿಂತ ಮೊದಲು ವಾಟ್ ಈಸ್ ಡೈಮೆನ್ಷನ್ಸ್ ಅನ್ನೋದನ್ನು ನೋಡ್ಕೊಬೇಕು. ಐ ಹ್ಯಾವ್ ಜಸ್ಟ್ ಸೆಡ್ there are 7 such dimensions, but what is a dimension of a physical quantity ಅಂತ ಕೇಳ್ತಾರೆ. ಏನಂತ ಹೇಳಬೇಕು? there are 7 such dimensions ಅಂತ ಹೇಳಿದ್ದೀನಿ. ಅಂದರೆ ಯಾವುದೇ ಕ್ವಾಂಟಿಟಿನೂ ಕೊಟ್ಟರೆ ಯು ಶುಡ್ ಎಕ್ಸ್ಪ್ರೆಸ್ ಓನ್ಲಿ ಯೂಸಿಂಗ್ ದೀಸ್ 7 dimensions. ಬಟ್ ವಾಟ್ ಈಸ್ ಎ ಡೈಮೆನ್ಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಅಂತ ಕೇಳಿದರೆ ಇಟ್ಸ್ ಅ ನಂಬರ್. ದಿಸ್ ಈಸ್ ಆ್ಯಕ್ಚುಲಿ ಎ ನಂಬರ್. ಇದೊಂದು ನಂಬರ್, ಅಥವಾ ಇದನ್ನು ನೀವೇನಂತ ಹೇಳ್ಬೋದು, ಪವರ್ ಅಂತಲೇ ಹೇಳ್ಕೊಬೋದು. ಇಟ್ ಈಸ್ ಎ ಪವರ್. ನಂಬರ್ ಅನ್ನೋದಕ್ಕಿಂತ ಇಟ್ ಈಸ್ ದ ಪವರ್. ವಿಚ್ ಈಸ್ ರೈಸ್ಡ್ ಟು ದೋಸ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಸೊ that will represent the given quantity ಅಂತ ಹೇಳಿ. ಅಂದರೆ these are nothing. ಡೈಮೆನ್ಷನ್ಸಿಗೆ ಹೇಳ್ತಾ ಇರೋದು. ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದರೆ ಅದು ನಂಬರ್ ಆಗಿರುತ್ತೆ. ನಂಬರ್ ಅನ್ನೋದಕ್ಕಿಂತ ಎಸ್ಪೆಷಲಿ ಪವರ್ಸ್ ಆಗಿರುತ್ತೆ. ವಿಚ್ ಆರ್ ರೈಸ್ ಟು ದ ಬೇಸ್ ಕ್ವಾಂಟಿಟೀಸ್. ಬೇಸ್ ಕ್ವಾಂಟಿಟೀಸ್ ಅಂತ ಹೇಳಿದರೆ ವಿಚ್ ಆರ್ ರೈಸ್ಡ್ ಟು ದ ಬೇಸ್ ಕ್ವಾಂಟಿಟೀಸ್. ಬೇಸ್ ಕ್ವಾಂಟಿಟೀಸ್ ಹೇಗೆ ರೈಸ್ ಮಾಡೋದು ಹೇಳ್ತೇನೆ. ಬೇಸ್ ಕ್ವಾಂಟಿಟೀಸ್ so that it is going to represent the given quantity. ಹೇಗೆ? ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಯಾವುದು? ಸ್ಪೀಡನ್ನು ತಗೊಳ್ಳೋಣ. ಎಕ್ಸಾಂಪಲ್ ಹೇಳ್ತೇನೆ. ಸ್ಪೀಡ್ ಎಕ್ಸಾಂಪಲ್ ಯಾವುದು? ಸ್ಪೀಡನ್ನು ನಾವೀಗ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದನ್ನು ನೋಡ್ಕೊಂಡಿದ್ದೀವಿ. ಏನಂತ ಬಂದಿತ್ತು ಅದರಲ್ಲಿ ಆನ್ಸರ್? ಫೈನಲ್ ಆನ್ಸರ್ ವಾಸ್ ಲೆಂತ್ ಬೈ ಟೈಮ್ ಅಂತ ಬಂದಿತ್ತು ಅಲ್ವಾ? ಇಟ್ ಈಸ್ ನಾಟ್ ಲೆಂತ್ ಬೈ ಟೈಮ್, ಇಟ್ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಆದರೆ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಹೇಳಿ ಅಂತ ಹೇಳಿದಾಗ ಲೆಂತ್ ಬೈ ಟೈಮ್ ಅಂತ ಬಂತು. ಲೆಂತ್ ಈಸ್ ಒನ್ ಫಂಡಮೆಂಟಲ್ ಕ್ವಾಂಟಿಟಿ ಆ್ಯಂಡ್ ದಿಸ್ ಈಸ್ ಅನದರ್ ಫಂಡಮೆಂಟಲ್ ಕ್ವಾಂಟಿಟಿ. ಹೌದಾ? ಹಾಗಿದ್ರೆ ಲೆಂತ್ ಅಂತ ಏನಿದೆ ಇದು ಎಕ್ಸ್ಪ್ರೆಸ್ ಮಾಡಿದ್ದಷ್ಟೇ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಇಷ್ಟೇ ನೋಡಿದ್ದು. ವಿ ಜಸ್ಟ್ ಟ್ರೈ ಟು simplify, try to express all the derived quantities in terms of fundamental quantities. ಅದು ಒಂದು ಸ್ಟೇಜ್ ಆಯಿತು. ಅಲ್ಲಿ ಏನು ಡಿರೈವ್ ಮಾಡಿದ್ವೋ, ಏನು ಎಕ್ಸ್ಪ್ರೆಷನ್ಸ್ ಬಂದಿತ್ತೋ, ವಿ ಜಸ್ಟ್ ಯೂಸ್ ದಟ್ ಎಕ್ಸ್ಪ್ರೆಷನ್ಸ್ ಟು ರೈಟ್ ದ ಡೈಮೆನ್ಷನ್ಸ್ ಅಷ್ಟೆ. ಅಂದರೆ ಲೆಂತ್ ಅಂತಿದೆ ಅಂದರೆ ಎಲ್, ಡೈಮೆನ್ಷನಲ್ ಸಿಂಬಲ್ ಫಾರ್ ಲೆಂತ್ ಯಾವುದು? ಇಟ್ ಈಸ್ ಕ್ಯಾಪಿಟಲ್ ಎಲ್. ಅದರ ಪವರ್ ಎಷ್ಟಿದೆ? 1 ಬರಿಬೇಕು. ನೆಕ್ಸ್ಟ್ ಡೈಮೆನ್ಷನ್, ಇದು ಟಿ, ಟೈಮ್ ಅಂತ. ಟೈಮಿನ ಡೈಮೆನ್ಷನ್ ಸಿಂಬಲ್ ಏನು? ಟಿ. ಬಟ್ ಅದರ ಪವರ್ ಏನಿದೆ? 1. ಎಲ್ ಬೈ ಟಿ ಆಯ್ತಲ್ವಾ? ಎಲ್ ಬೈ ಟಿ. ಎಲ್ ಬೈ ಟಿನ ನೀವೇನಂತ ಬರಿಬೋದು? ಎಲ್ ಪವರ್ 1 ಟಿ ಪವರ್. ಟಿನ ನ್ಯೂಮರೇಟ್ರಿಗೆ ಶಿಫ್ಟ್ ಮಾಡಿದರೆ ಇಟ್ ಬಿಕಮ್ಸ್ -1. ದಿಸ್ ಈಸ್ ಆ್ಯಕ್ಚುಲಿ ಡೈಮೆನ್ಷನ್ ಫಾರ್ಮುಲಾ. ಹೇಳ್ತೇನೆ ಅದು ಡೈಮೆನ್ಷನ್ ಫಾರ್ಮುಲಾ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇಲ್ಲಿ ಡೈಮೆನ್ಷನ್ಸನ್ನೇ ಮುಗಿಸ್ಕೊಂಬೇಡ. ಆನ್ಸರ್ ಏನು ಬಂತು ನನಗೆ? ಸ್ಪೀಡಿಗೆ ಈ ಆನ್ಸರ್ ಬಂತು. ಅಂದರೆ ಇಟ್ ಈಸ್ ಹ್ಯಾವಿಂಗ್ ದ ಡೈಮೆನ್ಷನ್ಸ್ ಆಫ್ ಲೆಂತ್. ಲೆಂತಿನ ಡೈಮೆನ್ಷನ್ ಇದೆ, ಟೈಮಿನ ಡೈಮೆನ್ಷನ್ ಇದೆ. ಎಷ್ಟಿದೆ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಈಗ ಏನು? ಡೈಮೆನ್ಷನ್ಸ್ ಆಫ್ ಲೆಂತ್ ಇನ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾರೆ. ಸ್ಪೀಡ್ ಅನ್ನೋ ಕ್ವಾಂಟಿಟಿನಲ್ಲಿ ಲೆಂತಿನ ಡೈಮೆನ್ಷನ್ ಎಷ್ಟು? ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಲೆಂತ್? ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಲೆಂತ್ ಇನ್ ಸ್ಪೀಡ್ ಅಂತ ಕೇಳ್ತಾರೆ. ಹಾಗಿದ್ರೆ ನೀವೇನು ಮಾಡಬೇಕು? ಯು ಶುಡ್ ಜಸ್ಟ್ ಲುಕ್ ಎಟ್ ದ ಪವರ್ ಆರ್ ದ ನಂಬರ್ ವಿಚ್ ಈಸ್ ರೈಸ್ ಟು ಎಲ್.
ಎಲ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ, ಅದಕ್ಕೆ ರೈಸ್ ಮಾಡಿರೋ ನಂಬರ್ ಎಷ್ಟು, ಇಟ್ ಈಸ್ 1. ಸೊ ಇಟ್ಸ್ ದ ಡೈಮೆನ್ಷನ್ ಈಸ್ 1. Dimension of length in case of speed is 1. Similarly, the dimensions of time in speed ಗೆ ಡೈಮೆನ್ಷನ್ ಟೈಮಿನ ಡೈಮೆನ್ಷನ್ನು ಫಾರ್ ಸ್ಪೀಡ್ ಎಷ್ಟು ಅಂತ ಕೇಳಿದರೆ ಜಸ್ಟ್ ಲುಕ್ ಎಟ್ ದಿ ಪವರ್ ಎಷ್ಟಿದೆ, ಇಟ್ ಈಸ್ -1 ಅಂತ ಹೇಳಬೇಕು. ಡೈಮೆನ್ಷನ್ ಆಫ್ ಲೆಂತ್ ಈಸ್ 1 ಇನ್ ಸ್ಪೀಡ್, dimensions of time is -1 in speed. What about all other dimensions? It is all 0. They are all 0. ಆಯಿತಾ. What is the dimension of current in speed ಅಂತ ಕೇಳಿದ್ರೆ 0. ಇಲ್ಲ, ಏನು ಇಲ್ಲ ಅಲ್ಲಿ, ಅದು ನಾವೇನು ಬರೆಯೋದು ಇಲ್ಲ, ಇಲ್ಲ ಅಂತ ತೋರಿಸೋದು ಇಲ್ಲ, ಅಲ್ಲೇನು ಇಲ್ಲ. ದಟ್ ಈಸ್ ಜಸ್ಟ್ ಸ್ಪೀಡ್ ಅಂದರೆ ಲೆಂತ್ ಮತ್ತು ಟೈಮಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ, ಇನ್ಯಾವ ಕ್ವಾಂಟಿಟೀಸಲ್ಲಿ ಬರೋಲ್ಲ. ಹಾಗಾಗಿ ವಾಟ್ ಈಸ್ ದ ಡೈಮೆನ್ಷನ್ಸ್ ಆಫ್ ಮಾಸ್ ಅಂತಲೇ ಕೇಳಿದ್ರು ಅಂದ್ಕೊಳ್ಳೋಣ. ಮಾಸ್ ಇನ್ ಸ್ಪೀಡ್ ಅಂತ ಕೇಳಿದರೆ ಇಟ್ ಈಸ್ 0. ಇಲ್ಲ, ಅಲ್ಲೆಲ್ಲೂ ಮಾಸ್ ಅನ್ನೋದು ಬರಲೇ ಇಲ್ಲ. ಅರ್ಥಾಗ್ತದೆ. ಹಾಗಾಗಿ ಇದು ಡೈಮೆನ್ಷನ್ ಅಂದರೆ ಏನು, ಇಟ್ ಈಸ್ ದ ಪವರ್ ವಿಚ್ ಈಸ್ ರೈಸ್ ಟು ದ ಬೇಸ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನೋಡಿ. ಸೊ ದಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ ಕ್ವಾಂಟಿಟಿ. ಹಾಗೆ ಹೀಗೆ ಕೇಳಿದರೆ ಬರೇ ಡೈಮೆನ್ಷನ್ಸು ಕ್ವಶನ್ ಹೀಗೆ ಕೇಳ್ತಾರೆ. ಕ್ವಶನ್ ಏನು ಕೇಳ್ತಾರೆ, ವಾಟ್ ಈಸ್ ದ ಡೈಮೆನ್ಷನ್ ಆಫ್ length in the given quantity. That given quantity may be speed or velocity or acceleration or force. ಏನು ಬೇಕಾದ್ರೆ ಆಗಿರ್ಬೇಕು. ಆದರೆ ಏನು ಮಾಡಬೇಕು, ಯು ಶುಡ್ ಜಸ್ಟ್ ನಿಮ್ಗೆ ಗೊತ್ತಿರಬೇಕಿರೋದೇನು, ಹೌ ಟು ಎಕ್ಸ್ಪ್ರೆಸ್ ಗಿವನ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಅನ್ನೋದು ಗೊತ್ತಿದ್ರೆ ಸಾಕು. ದೆನ್ ನೆಕ್ಸ್ಟ್ ಏನು ಮಾಡಿ, ಇಫ್ ಯು ಹ್ಯಾವ್ ಗಾಟ್ ದ derived quantity in terms of fundamental terms, then just replace all those fundamental quantities by their respective symbols. Length ಗೆ respective dimensional symbol ಏನೋ ಕ್ಯಾಪಿಟಲ್ L, ಟೈಮಿಗೆ ಡೈಮೆನ್ಷನಲ್ ಸಿಂಬಲ್ ಏನೋ ಕ್ಯಾಪಿಟಲ್ T. ಹಾಗೇನೆ ಅಲ್ಲಿ ಎಷ್ಟು ಇದೆ ಅನ್ನೋದನ್ನು ನೋಡ್ಕೊಂಡು ಅದರ ಪವರ್ಸನ್ನು ರೈಸ್ ಮಾಡಿ, ದೆನ್ ಜಸ್ಟ್ ರೈಟ್ ಇಟ್ ಇನ್ ಎ ಸಿಂಪಲ್ ವೇ. ಆಗ ಅಲ್ಲಿ ನಂಬರ್ಸ್ ಏನು ಸಿಗುತ್ತೆ, ದಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಡೈಮೆನ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಫಂಡಮೆಂಟಲ್ ಕ್ವಾಂಟಿಟಿ ಫಾರ್ ಇನ್ ಕೇಸ್ ಆಫ್ ದಟ್ ಗಿವನ್ ಡಿರೈವ್ಡ್ ಕ್ವಾಂಟಿಟಿ. ಅಂದರೆ ಇಲ್ಲಿ ಏನು ಎಕ್ಸಾಂಪಲ್ ನೋಡಿದ್ವು ಹಾಗೆ. ಆಯಿತಾ. ಡೈಮೆನ್ಷನ್ಸ್ ಆಫ್ ಲೆಂತ್ ಇನ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ರೆ 1. ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಡೈಮೆನ್ಷನ್. ಆಯಿತಾ. ಇದು ಡೈಮೆನ್ಷನ್ಸ್ ಆಯಿತು. ಹೌ ಮೆನಿ ಸಚ್ ಡೈಮೆನ್ಷನ್ಸ್ ಆರ್ ದೇರ್ ಅಂತ ಕೇಳಿದ್ರೆ ದೇರ್ ಆರ್ 7 ಡೈಮೆನ್ಷನ್ಸ್ ಆಫ್ ಫಾರ್ ಎನಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಎಷ್ಟು ಡೈಮೆನ್ಷನ್ಸ್ ಇರುತ್ತೆ, ಇಟ್ ವಿಲ್ ಬಿ ಹ್ಯಾವಿಂಗ್ 7 ಡೈಮೆನ್ಷನ್ಸ್. ಎಷ್ಟೆಷ್ಟು ಇರುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಅಂದರೆ ಯಾವುದು ಡೈಮೆನ್ಷನ್ಸ್, ಫಂಡಮೆಂಟಲ್ ಕ್ವಾಂಟಿಟೀಸೇ ಅಲ್ವಾ. ಹಾಗೆ ಒಂದೊಂದು ಫಂಡಮೆಂಟಲ್ ಕ್ವಾಂಟಿಟಿ ಎಷ್ಟೆಷ್ಟು ಸತಿ ಇರುತ್ತೆ, ಹೌ ಮೆನಿ ಟೈಮ್ಸ್ ಇಟ್ ಈಸ್ ಗೋಯಿಂಗ್ ಟು ರಿಪೀಟ್ ಅನ್ನೋದೇ ಅದರ ಡೈಮೆನ್ಷನ್ ಆಗಿರುತ್ತೆ. ನೆಕ್ಸ್ಟು ಡೈಮೆನ್ಷನಲ್ ಫಾರ್ಮುಲಾ ಅಂತ ಬರುತ್ತೆ. ಡೈಮೆನ್ಷನಲ್ ಫಾರ್ಮುಲಾ ಏನಿದು ಡೈಮೆನ್ಷನಲ್ ಫಾರ್ಮುಲಾ? ಈಗಾಗಲೇ ನೋಡಿದ್ವಿ. ಏನದು? ದ ಎಕ್ಸ್ಪ್ರೆಷನ್ಸ್, ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್. ನಾ ಆಗಲೇ ಬರೆದಿದ್ದು ಅದು ಎಕ್ಸ್ಪ್ರೆಷನ್, ಅದನ್ನು ಹೇಳ್ತೀನಿ. ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್ ವಿಚ್ ಶೋಸ್ how the given quantity is related to the fundamental quantity in terms of dimensional symbols ಅಷ್ಟೇ. ಕೊಟ್ಟಿರೋ ಕ್ವಾಂಟಿಟಿ ಹೇಗೆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಜೊತೆಗೆ ರಿಲೇಟ್ ಆಗಿದೆ ಅನ್ನೋದು. ಎಕ್ಸಾಂಪಲ್, ಒಂದು ಸ್ಪೀಡ್ ನೋಡಿದ್ದೀವಿ, ಅದನ್ನು ಬಿಟ್ಟು ಬೇರೆದೇ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಆಕ್ಸಲರೇಷನ್ ಆಕ್ಸಲರೇಷನ್ಗೆ ಡೆಫಿನಿಷನ್ ನೋಡ್ಕೊಳ್ಳೋದಾದರೆ ಇಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಲ್ವಾ. ಅಂದರೆ ವೆಲಾಸಿಟಿ ಬೈ ಟೈಮ್. ಡೆಫಿನಿಷನ್ ಆಫ್ ಆಕ್ಸಲರೇಷನ್ ಈಸ್ ವೆಲಾಸಿಟಿ ಬೈ ಟೈಮ್. ಹಾಗೆ ಅದಕ್ಕೆ ನನಗೆ ಎಕ್ಸ್ಪ್ರೆಷನಿಗೆ ಬರ್ತದೆ ವೆಲಾಸಿಟಿ ಬೈ ಟೈಮ್ ಅಂತ. ಬಟ್ ವೆನ್ ಯು ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್, ಬಿಕಾಸ್ ವೆಲಾಸಿಟಿ ಇಸ್ ನಾಟ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಇಟ್ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ. ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಆಗ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಹೀಗೆ ಬರುತ್ತೆ, ಲೆಂತ್ ಬೈ ಟೈಮ್ ಹೋಲ್ ಡಿವೈಡೆಡ್ ಬೈ ಟೈಮ್ ಅಲ್ವಾ.
ಹೋಲ್ ಡಿವೈಡೆಡ್ ಬೈ ಟೈಮ್ ಇದೆ. ಬಟ್ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಆ್ಯಂಡ್ ದಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್ ಡಿವೈಡೆಡ್ ಬೈ ಟೈಮ್ ಹೋಲ್ ಡಿವೈಡೆಡ್ ಬೈ ಟೈಮ್. ಹಾಗೆ ಬಂತು. ಅದು ಫೈನಲ್ ಆನ್ಸರ್ ನಮಗೆ ಬಂದದ್ದು. ಅಂದರೆ ಲೆಂತ್ ಬೈ ಟೈಮ್ ಸ್ಕ್ವೇರ್ ಅನ್ನೋದು ಬಂದಿತ್ತು. ಆದರೆ ಈಗೇನು ಮಾಡ್ತೇವೆ ಅದನ್ನು, ಅದರ ರೆಸ್ಪೆಕ್ಟಿವ್, ವಿ ಆರ್ ಜಸ್ಟ್ ಗೋಯಿಂಗ್ ಟು ರಿಪ್ಲೇಸ್ ಆಲ್ ದೋಸ್ ಟರ್ಮ್ಸ್ ಬೈ ದೇರ್ ರೆಸ್ಪೆಕ್ಟಿವ್ ಸಿಂಬಲ್ಸ್ ಅಷ್ಟೇ, ಡೈಮೆನ್ಷನಲ್ ಸಿಂಬಲ್ಸ್. Dimensional symbol for length is capital L, whereas for time it is capital T. But how many times? It is for repeated, it has been repeated for 2 times, so it's T2, T to the power 2. ಅದನ್ನು ಇನ್ನೂ ಸಿಂಪಲ್ ವೇಲ್ ಬರೆಯೋದಾದರೆ L ಪವರ್ 1 ನೀವೇನು ಬರೀಲಿಲ್ಲ ಅಂದರೆ L ಪವರ್ 1 ಅಂತಾನೆ. ಬಟ್ ಯಾವುದನ್ನು ಇವರು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಅದು ಇಲ್ಲ ಅಂತ. ಅಂದರೆ ಇಲ್ಲೆಲ್ಲೂ ಎಮ್ ಅನ್ನೋದು ಬರಲಿಲ್ಲ. But t power 2 ಇದೆ, when it is shifted to numerator it becomes -2. ಇದು ಇದರಲ್ಲಿ ಈಗ ಆಗಲೇ ಹೇಳಿದ್ದೀನಿ, ಅದೇ ಬಂತು. ಆದರೆ ಈಗ ಏನು ಮಾಡಬೇಕು, ಡೈಮೆನ್ಷನಲ್ ಫಾರ್ಮುಲಾ ಅಂತ ಕೇಳಿದಾಗ ದ ಹೋಲ್ ಎಕ್ಸ್ಪ್ರೆಷನ್ ಏನಿದೆ ಇಷ್ಟನ್ನು ಸೇರಿಸಿ ವಿ ಆರ್ ಗೋಯಿಂಗ್ ಟು ಸೇ ಇಟ್ಸ್ ಅ ಡೈಮೆನ್ಷನಲ್ ಫಾರ್ಮುಲಾ. ಆಗ ಡೈಮೆನ್ಷನ್ಸ್ ಅಂತ ಕೇಳಿದಾಗ ಏನಾಗಿತ್ತು, ಇಟ್ ಈಸ್ ಓನ್ಲಿ ದೋಸ್ ನಂಬರ್ಸ್ ವಿಚ್ ಆರ್ ರೈಸ್ಡ್. ಯಾವ ಕೊಟ್ಟಿರೋ ಫಂಡಮೆಂಟಲ್ ಕ್ವಾಂಟಿಟಿಗೆ ಎಷ್ಟೆಷ್ಟು ನಂಬರ್ಸನ್ನ ರೈಸ್ ಮಾಡಿರ್ತೀರಿ, ದೋಸ್ ವೇರ್ ದ ಡೈಮೆನ್ಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಫಂಡಮೆಂಟಲ್ ಕ್ವಾಂಟಿಟಿ ಫಾರ್ ಅ ಗಿವನ್ ಕ್ವಾಂಟಿಟಿ ಆಗಿತ್ತು. ಬಟ್ ಇಲ್ಲಿ ಹಾಗಲ್ಲ. ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಫಾರ್ಮುಲಾ? ಇಟ್ ಈಸ್ ದಟ್ ಎಕ್ಸ್ಪ್ರೆಷನ್ ದಟ್ ರಿಲೇಟ್ಸ್ ಹೌ ದ ಗಿವನ್ ಕ್ವಾಂಟಿಟಿ ಈಸ್ ರಿಲೇಟೆಡ್ ಟು ದ ಫಂಡಮೆಂಟಲ್ ಕ್ವಾಂಟಿಟೀಸ್, ಹೇಗೆ ರಿಲೇಟ್ ಆಗಿರುತ್ತೆ ಅನ್ನೋದನ್ನು ಹೇಳುತ್ತಾ ಎಕ್ಸ್ಪ್ರೆಷನ್. ಅಂದರೆ ಲೆಂತ್ ಎಷ್ಟಿದೆ, ಟೈಮ್, ಅದು ಎಲ್ಲದನ್ನು ಸೇರಿಸಿ ಹೇಳುತ್ತೆ. ಹಾಗಾಗಿ we say this as dimensional formula, it is not the dimension. Dimension of length, ಇಲ್ಲೇ ಎಕ್ಸಾಂಪಲ್ ಹೇಳ್ತೇನೆ. ಡೈಮೆನ್ಷನ್ ಆಫ್ ಲೆಂತ್ ಇನ್ ಆಕ್ಸಲರೇಷನ್ ಎಷ್ಟು ಅಂತ ಕೇಳಿದರೆ, ಡೈಮೆನ್ಷನ್ ಆಫ್ ಲೆಂತ್ ಇನ್ ಆಕ್ಸಲರೇಷನ್ ಎ ಅಂತ ತಗೊಂಡ್ರೆ ಎಷ್ಟಿದೆ? 1. ಇದು ಡೈಮೆನ್ಷನ್. ಅದೇ ಡೈಮೆನ್ಷನ್ ಆಫ್ ಟೈಮ್ ಅಂತ ಕೇಳಿದರೆ ಇನ್ ಆಕ್ಸಲರೇಷನ್ ಇಟ್ ಈಸ್ -2. -2 is the dimension of time in acceleration. But what is the dimensional formula of acceleration ಅಂದರೆ ಇದು. Very important thing that you should note is you should express the fundamental quantities within the square bracket. ಅದು important. Very, very important. Whenever the dimensional formula of any quantity is asked, you should just express that within the square bracket. ಆಗಿತ್ತು. ಸ್ಕ್ವೇರ್ ಬ್ರ್ಯಾಕೆಟಿನ ಒಳಗಡೆನೆ ಮೆನ್ಷನ್ ಮಾಡಬೇಕು, ಆ್ಯಂಡ್ ಇಟ್ ಕ್ಯಾರೀಸ್ 1 mark. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನೇ ಡೈಮೆನ್ಷನಲ್ ಫಾರ್ಮುಲಾ ಕೇಳಿ, ನಾಟ್ ಡೈಮೆನ್ಷನ್ಸ್ ಅಲ್ಲ, ಡೈಮೆನ್ಷನ್ ಅನ್ನೋದು ನಂಬರ್ ಆಗಿತ್ತು ಅಷ್ಟೇ. ನಾನೀಗ ಹೇಳ್ತಿರೋ ಡೈಮೆನ್ಷನಲ್ ಫಾರ್ಮುಲಾ, ವೆನ್ ಇಟ್ ಈಸ್ ಆಸ್ ಯು ಶುಡ್ ಎಕ್ಸ್ಪ್ರೆಸ್ ದಟ್ ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್. ನೆನಪಿ, ದಿಸ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಅದೇ ನೆಕ್ಸ್ಟ್ ಡೈಮೆನ್ಷನಲ್ ಈಕ್ವೇಷನ್ ಅಂತ ಬರುತ್ತೆ ನೋಡಿ. ಇದು ಸೆಕೆಂಡ್ ಟರ್ಮ್ ನೋಡಿದ್ವಿ, ಡೈಮೆನ್ಷನ್ಸ್ ನೋಡ್ಕೊಂಡ್ವಿ, ಡೈಮೆನ್ಷನಲ್ ಫಾರ್ಮುಲಾ ಆಯಿತು. ದಿಸ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಬಟ್ ವಾಟ್ ಈಸ್ ಡೈಮೆನ್ಷನಲ್ ಈಕ್ವೇಷನ್? ವಾಟ್ ಈಸ್ ಡೈಮೆನ್ಷನಲ್ ಈಕ್ವೇಷನ್? ಈಕ್ವೇಷನಿಗೆ ಬಂದದ್ದಾದರೆ ವಾಟ್ ಈಸ್ ಅ ಡೈಮೆನ್ಷನಲ್ ಈಕ್ವೇಷನ್ ಅಂತ ಕೇಳಿದರೆ ಹೆಸರಲ್ಲೇ ಇದೆ, ಇಟ್ಸ್ ಅನ್ ಈಕ್ವೇಷನ್. ಅಂದರೆ that equation which equates a given quantity with its respective dimensional formula. ಯಾವುದೋ ಒಂದು ಕ್ವಾಂಟಿಟಿ ಇದೆ, ಆ ಕ್ವಾಂಟಿಟಿಯನ್ನು ಅದರ ಡೈಮೆನ್ಷನಲ್ ಫಾರ್ಮುಲಾದ ಜೊತೆಗೆ ಇದು ದಿಸ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ, ಅದರ ಜೊತೆಗೆ ರಿಲೇಟ್ ಮಾಡುತ್ತಲ್ಲ, ಆ ಈಕ್ವೇಷನ್ ಏನಂತೀವಿ? ಡೈಮೆನ್ಷನಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಆಕ್ಸಲರೇಷನ್ ಹೀಗೆ ಬರಿತೇವೆ, ಆಕ್ಸಲರೇಷನ್ ವಿಲ್ ಬಿ ರಿಟರ್ನ್ ವಿತಿನ್ ದ square bracket, and that will be equal to L t power -2. This is a dimensional equation. ಬೇರೆ ಇಷ್ಟೇ ಬರೆದ್ರೆ this is dimensional formula of acceleration. But when acceleration is equated to with its own dimensional formula, we say this as an equation. This is an equation and we call that as dimensional equation. Terms ಅಷ್ಟೇ ಇವೆಲ್ಲ ಗೊತ್ತಿರಲಿ. Dimensions, dimensional formula, dimensional equation. Just go through the notes for their
ಡೆಫಿನೇಷನ್ಸ್ ಆಯಿತಾ. ಡೆಫಿನೇಷನ್ಸ್ನಿಗೆ ನೋಟ್ಸನ್ನು ನೋಡ್ಕೊಳ್ಳಿ ಅನ್ಸುತ್ತೆ. ಹಾಗೆ ನಾವೀಗೇನು ಮಾಡೋಣ, ಒಂದಿಷ್ಟು ಡಿರೈವ್ಡ್ ಕ್ವಾಂಟಿಟೀಸಿನ ಡೈಮೆನ್ಷನಲ್ ಫಾರ್ಮುಲಾ ಏನೇನು ಬರುತ್ತೆ ಅನ್ನೋದನ್ನು ನೋಡ್ತಾ ಹೇಗೆ ಬರಿಬೇಕು ಡೈಮೆನ್ಷನಲ್ ಫಾರ್ಮುಲಾ. ಅದು ಪ್ರೀವಿಯಸ್ ಕ್ಲಾಸಲ್ಲಿ ಯಾವುದ್ಯಾವುದಕ್ಕೆ ಬರೆದಿದ್ವೋ, ಅಂದರೆ ಯಾವ್ಯಾವ ಡಿರೈವ್ಡ್ ಕ್ವಾಂಟಿಟೀಸ್ನ ನಾವು ಫಂಡಮೆಂಟಲಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವೋ ಅದೆಲ್ಲದಕ್ಕೂ ಡೈಮೆನ್ಷನಲ್ ಫಾರ್ಮುಲಾ ಏನು ಬರುತ್ತೆ ನೋಡೋಣ. ಏನು ಡೈಮೆನ್ಷನಲ್ ಫಾರ್ಮುಲಾಸ್. ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 1 mark ಆಯಿತಾ. ಡೈಮೆನ್ಷನಲ್ ಫಾರ್ಮುಲಾಸ್. ವಿ ವಿಲ್ ಸ್ಟಾರ್ಟ್ ವಿತ್ ದ ಫಂಡಮೆಂಟಲ್. ಕೆಲವೊಂದು ಫಂಡಮೆಂಟಲಿಗೆ ಹೇಳಿಬಿಡ್ತೀನಿ. ಫಸ್ಟ್ ಒನ್ ಮಾಸ್. ಮಾಸಿನ ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತ ಕೇಳಿದರೆ, ಮಾಸಿ ಡೈಮೆನ್ಷನಲ್ ಫಾರ್ಮುಲಾ ಇಟ್ ಈಸ್ ಫಾರ್ಮುಲಾ ಕೇಳಿರೋದು, ಹಾಗಾಗಿ ಯು ಶುಡ್ ರೆಪ್ರೆಸೆಂಟ್ ಇಟ್ ವಿತ್ ಇನ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್. ನೆನಪಲ್ಲಿರಲಿ, ಎಮ್ ಅಂತ ಬರೆದ್ರೆ ಸಾಕು ಆಯಿತಾ. ಜಸ್ಟ್ ಕ್ಯಾಪಿಟಲ್ ಎಮ್. ಇದರ ಅರ್ಥ ಏನು, ಎಮ್ಗೆ ಪವರ್ 1 ಇದೆ ಅಂತ. ನೀವೇನು ಇಲ್ಲ ಅಂದರೆ ಹೀಗೂ ಬರೆದ್ರೂ ನಡೆಯುತ್ತೆ. ಬೇರೆ ಯಾವುದಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದರೆ ದಿಸ್ ಈಸ್ ನಥಿಂಗ್ ಬಟ್ ಎಮ್ L0 T0. ಯೂಶ್ವಲಿ ಎಲ್ ಮತ್ತು ಟೀನೂ ಕೂಡ ಯಾವುದೇ ಡೈಮೆನ್ಷನ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ವಿ ಆರ್ ಏನು ಎಲ್ಲ ಡೈಮೆನ್ಷನ್ಸಲ್ಲೂ, ಅಂದರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟರು ಅದರಲ್ಲಿ ಲೆಂತ್, ಟೈಮು ಮತ್ತು ಮಾಸು ಎಲ್ಲದರಲ್ಲೂ ಬಂದೇ ಬರುತ್ತೆ. ಹೇಗಾದರೂ ಎಲ್ಲದರಲ್ಲೂ ಬರೋದು ಅಂತ ಅಲ್ಲ. ಮೋಸ್ಟ್ ಆಫ್ ಆಲ್ ದ ಡಿರೈವ್ಡ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದೀಸ್ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ಆಗಿರೋದ್ರಿಂದ you may represent mass or you may give the dimensional formula for mass as this. ಅಂದರೆ this represents the dimension of mass in ಏನಾಗಿದೆ ಮಾಸ್ 1, dimensions of length is 0, dimensions of time is 0 ಅಂತ. ಇದೆಲ್ಲ ಬರೆಯೋ ಬದಲಿಗೆ ಯು ಕ್ಯಾನ್ ಆಲ್ಸೋ ಜಸ್ಟ್ ರೈಟ್ ಇಟ್ ಆಸ್, ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಸಿಂಪಲ್. ಬೇರೆ ಏನಂತ ಬರಿಬೋದು, ಎಮ್ ಅಂತ ಬರೆದ್ರು ಸಾಕು. ನೆಕ್ಸ್ಟ್ ಲೆಂತ್ಗೆ ಬಂದರೆ, ಲೆಂತ್ ಡೈಮೆನ್ಷನಲ್ ಫಾರ್ಮುಲಾ ಏನು, ಇಟ್ ಈಸ್ ಕ್ಯಾಪಿಟಲ್ ಎಲ್. ಅಂದರೆ ಯಾವ್ಯಾವ ಡೈಮೆನ್ಷನಲ್ ಸಿಂಬಲ್ಸ್ನಾಗೆ ನೋಡಿದ್ದೀವಿ ಡೈಮೆನ್ಷನಲ್ ಯಾವುದು ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ಯಾವುದೇ ಸಿಂಬಲ್ಸ್ನ ಬರಿಬೇಕು ಅಂತ ಹೇಳ್ತಿರೋದಷ್ಟೆ. ಸರಿ, ಈಗ ಇದೇ ಡೈಮೆನ್ಷನ್ ಯಾವುದಕ್ಕೆ ಬರುತ್ತೆ ಅಂತ ನೋಡಿದರೆ ಡಿಸ್ಟೆನ್ಸ್, ಹಾಗೆ ಡಿಸ್ಪ್ಲೇಸ್ಮೆಂಟು, ನೆಕ್ಸ್ಟ್ wavelength. Wavelength is also having the dimensions of length. Definition alle ide, it's nothing but the length of a wave. Ellinda illige it is distance between 2 successive crests or 2 successive troughs ಅಷ್ಟೆ. ಹಾಗಿದ್ರೆ it is nothing but the length of a wave ಆಗಿರೋದ್ರಿಂದ it is nothing length. ಹಾಗಿದ್ರೆ ಇದಕ್ಕೂ ಕೂಡ ಡೈಮೆನ್ಷನಲ್ ಫಾರ್ಮುಲಾ ಏನು ಬರುತ್ತೆ, ಎಲ್ ಅಂತಾನೆ ಬರುತ್ತೆ. ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್, ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯು ಶುಡ್ ಜಸ್ಟ್ ರೆಪ್ರೆಸೆಂಟ್ ಕ್ಯಾಪಿಟಲ್ ಎಲ್. ಇನ್ಯಾವುದಕ್ಕೆ ಬರುತ್ತೆ ಇದೇ ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳಿದರೆ ಆಂಪ್ಲಿಟ್ಯೂಡ್ಗೂ ಇದೇ ಡೈಮೆನ್ಷನಲ್ ಫಾರ್ಮುಲಾ. ಆಂಪ್ಲಿಟ್ಯೂಡ್ ಅಂದರೆ ಏನಾಗಿತ್ತು, ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಇನ್ ಕೇಸ್ ಆಫ್ ಆಸಿಲೇಷನ್ಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಈಸ್ ರೆಫರ್ಡ್ ಟು ಆಸ್ ಆಂಪ್ಲಿಟ್ಯೂಡ್, ವಿಚ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಡೈಮೆನ್ಷನ್ಸ್ ಆಫ್ ಲೆಂತ್. ಅಂದರೆ ಡಿಸ್ಟೆನ್ಸ್ ಕೇಳಿದರೆ ಡೈಮೆನ್ಷನಲ್ ಫಾರ್ಮುಲಾ ಎಲ್ಲ, ಡಿಸ್ಪ್ಲೇಸ್ಮೆಂಟಿಗೆ, ವೇವ್ ಲೆಂತಿಗೆ, ಆಂಪ್ಲಿಟ್ಯೂಡ್ ಎಲ್ಲದಕ್ಕೂ ಕೂಡ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ ಎಲ್, ಕ್ಯಾಪಿಟಲ್ ಎಲ್ ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್. ನೆಕ್ಸ್ಟ್ ಏರಿಯಾಗೆ ಬಂದರೆ, ಏರಿಯಾ ಈಸ್ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ, ಲೆಂತ್ ಇಂಟು ಬ್ರೆಡ್ತ್. ಅದನ್ನೇ ನಾವು ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಬರೆದಿದ್ವಿ, ಲೆಂತ್ ಸ್ಕ್ವೇರ್ ಅಂತ ಆಗುತ್ತೆ. ಲೆಂತ್ ಬ್ರೆಡ್ತ್ ಈಸ್ ಆಲ್ಸೋ ನಥಿಂಗ್ ಬಟ್ ದ ಲೆಂತ್ ಅಲ್ವಾ, ಲೆಂತ್ ಇಂಟು ಲೆಂತ್ ಸ್ಕ್ವೇರ್. ಹಾಗೆ ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ, ಇಟ್ ಈಸ್ ಎಲ್ ಸ್ಕ್ವೇರ್, ಎಲ್ ಟು ದಿ ಪವರ್ ಆಫ್ 2, ಬಿಕಾಸ್ ಲೆಂತ್ ಇಂಟು ಲೆಂತ್ ಅಂತ ಬರುತ್ತೆ. ಹಾಗೆ ಲೆಂತ್ ಈಸ್ ರಿಪೀಟೆಡ್ ಫಾರ್ 2 times. Therefore the area is going to have 2 dimensions in case of length. ಲೆಂತಿನ ಡೈಮೆನ್ಷನ್ಸ್ ಎಷ್ಟು ಅಂತ ಕೇಳಿದರೆ
The length is having the dimension of 2 in case of area, because it is length into length. ಹಾಗೆ ಏರಿಯಾದ ಡೈಮೆನ್ಷನ್ ಫಾರ್ಮುಲಾ ಏನು? L ಸ್ಕ್ವೇರ್. ವಾಲ್ಯೂಮಿಗೆ ಬಂದರೆ ವಾಲ್ಯೂಮ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಇಟ್ ಈಸ್ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ 3 times. ಲೆಂತ್ ಈಸ್ ರಿಪೀಟೆಡ್ ಫಾರ್ 3 times. ಅಷ್ಟೇ ಇರೋದು, ಇನ್ಯಾವ ಫಂಡಮೆಂಟಲ್ ಕ್ವಾಂಟಿಟೀಸ್ ಅದರಲ್ಲೂ ಬರಲಿಲ್ಲ. ಹಾಗಾಗಿ ಇಫ್ ಎಲ್ ಈಸ್ ರಿಪೀಟೆಡ್ ಫಾರ್ 3 times, ದ ಡೈಮೆನ್ಷನಲ್ ಫಾರ್ಮುಲಾ ಬಿಕಮ್ಸ್ ಎಲ್ ಕ್ಯೂಬ್ ಅಂತ ಆಗುತ್ತೆ. ದೀಸ್ ಆರ್ ದ ಸಿಂಪಲ್ ಕ್ವಾಂಟಿಟೀಸ್. ನೆಕ್ಸ್ಟು ಸ್ಪೀಡ್ ಮತ್ತು ಸ್ಪೀಡ್ ಈಗ ತಾನೇ ನೋಡಿದ್ವಿ ಒಂದು ಎಕ್ಸಾಂಪಲಲ್ಲಿ ಡೈಮೆನ್ಷನಲ್ಲಿ, ಅದನ್ನು ಒಂದ್ಸತಿ ಬಿಡ್ತೇನೆ. ಏನು 5th one, ಸ್ಪೀಡ್. ಸ್ಪೀಡ್ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಅದನ್ನು ನಾವು ಲೆಂತ್ ಬೈ ಟೈಮ್ ಅಂತ ಬರ್ಕೊಳ್ತೀವಿ. ಅದನ್ನ ಈಗ ತಾನೇ ನೋಡಿದ್ದು. ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಏನು ಬರುತ್ತೆ? ಎಲ್ ಟಿ ಪವರ್ -1 ವಿತಿನ್ ದ ಸ್ಕ್ವೇರ್ ಬ್ರಾಕೆಟ್ಸ್. ಬಟ್ ಇದೇ ಡೈಮೆನ್ಷನಲ್ ಫಾರ್ಮುಲಾ ಇನ್ನೊಂದು ಕ್ವಾಂಟಿಟಿಗೂ ಬರುತ್ತೆ. ಯಾವುದದು? ದಿಸ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ. ದಟ್ ಈಸ್ ವೆಲಾಸಿಟಿ. ವೆಲಾಸಿಟಿ ಈಸ್ ಡಿಫೈನ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್, ಅದು ಕೂಡ ಹಾಗಿದ್ರೆ ಲೆಂತ್ ಬೈ ಟೈಮ್ ಅಲ್ಲೂ ಕೂಡ. ಹಾಗಾಗಿ ವೆಲಾಸಿಟಿಗೂ ಮತ್ತು ಸ್ಪೀಡಿಗೂ ಎರಡಕ್ಕೂ ಕೂಡ ಸೇಮ್ SI ಯೂನಿಟ್ ಬರುತ್ತೆ, ಮೀಟರ್ ಪರ್ ಸೆಕೆಂಡ್. ಹಾಗೇನೆ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ, ಎಲ್ ಟಿ ಪವರ್ -1 ಅಂತ. 6th one, ಇಟ್ ಈಸ್ ಆಕ್ಸಲರೇಷನ್. ಇದನ್ನು ಈಗ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದ್ವಿ. ಆಕ್ಸಲರೇಷನ್ ಏನು ಬರುತ್ತೆ? ಇಟ್ ಈಸ್ ಎಲ್ ಟಿ ಪವರ್ -2. ಎಲ್ ಟಿ ಪವರ್ -2. 7th one, ಮೊಮೆಂಟಮಿಗೆ ಬಂದರೆ ಮೊಮೆಂಟಮ್ನ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ. ವಿ ಜಸ್ಟ್ ನೋ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಮೊಮೆಂಟಮ್. ಇಟ್ ಈಸ್ ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ಮಾಸ್ ಇಂಟು ವೆಲಾಸಿಟಿ. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿ ಮಾಸ್ ಆ್ಯಂಡ್ ವೆಲಾಸಿಟಿ ಇದೆ. ಮಾಸಿನ ಡೈಮೆನ್ಷನಲ್ ಫಾರ್ಮುಲಾ ಏನೋ? ಇಟ್ ಈಸ್ ಕ್ಯಾಪಿಟಲ್ ಎಮ್. ಒಂದೊಂದೇ ಸಾಲ್ವ್ ಮಾಡಿ ಅಷ್ಟೇ. ಮಾಸ್ dimensional symbol for mass is capital M. Dimensional symbol for velocity is L into T power -1. L into T power -1. So, the dimensional formula for momentum is M L T power -1. Andre mass has one dimension, L length has one dimension, and time has -1 dimension in case of momentum. 8th one, ಫೋರ್ಸಿಗೆ ಬಂದರೆ ಫೋರ್ಸನ್ನು ಕೂಡ ನಾವು ಸಿಂಪಲ್ ಯೂನಿಟ್ಸಲ್ಲಿ ಡಿಫೈನ್ ಮಾಡಿದೆವು. ಬಟ್ ವಿ ಆಲ್ಸೋ ನೋ, ಅದರ ಎಕ್ಸ್ಪ್ರೆಷನ್ ಗೊತ್ತಿದೆ. ಫೋರ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಲರೇಷನ್ ಅನ್ನೋದು ಗೊತ್ತಿದೆ. ಅದನ್ನೇ ಇಟ್ಕೊಂಡ್ರು ಸಾಕು. ಐದರ್ ಯು ಶುಡ್ ನೋ ಹೌ ದ ಗಿವನ್ ಕ್ವಾಂಟಿಟಿ ಇಸ್ ರಿಲೇಟೆಡ್ ಟು ದ ಫಂಡಮೆಂಟಲ್ ಕ್ವಾಂಟಿಟೀಸ್, ಅಥವಾ you should know the mathematical expression for that. Then only you can just write the dimensional formula. ಆಯಿತಾ? ಬಟ್ ಈಗ ನೋಡಿದ್ರೆ ಫೋರ್ಸಿಗೆ ಎಕ್ಸ್ಪ್ರೆಷನ್ ಗೊತ್ತಿದೆ, ಮಾಸ್ ಇಂಟು ಆಕ್ಸಲರೇಷನ್ ಅಂತ ಹೇಳಿ. ಅದನ್ನೇ ಯೂಸ್ ಮಾಡೋಣ. ಮಾಸಿಗೆ ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನಲ್ ಸಿಂಬಲ್ ಕ್ಯಾಪಿಟಲ್ ಎಮ್. ಡೈಮೆನ್ಷನಲ್ ಫಾರ್ಮುಲಾನೇ ಎಮ್. ಒಂದಾಯಿತು. ನೆಕ್ಸ್ಟ್ ಆಕ್ಸಲರೇಷನಿಗೆ ಬರೋಣ. ಆಕ್ಸಲರೇಷನಿಗೆ ಏನು ಬರುತ್ತೆ? ಎಲ್ ಇಂಟು ಟಿ ಪವರ್ -2. ಹಾಗೆ ಎಲ್ ಟಿ ಪವರ್ -2 ಅಲ್ವಾ? ಫೋರ್ಸ್ ಈಸ್ ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಈ ಡೈಮೆನ್ಷನಲ್ ಫಾರ್ಮುಲಾ ಎಮ್, ಆಕ್ಸಲರೇಷನ್ ಇನ್ ಡೈಮೆನ್ಷನಲ್ ಫಾರ್ಮುಲಾ ಎಲ್ ಟಿ ಪವರ್ -2. ಹಾಗೆ ವೆನ್ ಯು ಕಂಬೈನ್ ಇಟ್, ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ತೀರಿ, ಮಾಸ್, ಲೆಂತ್ ಆ್ಯಂಡ್ ಟೈಮ್, ನಿಮಗೆ ಬರೋದು ಇದು ಎಮ್ ಎಲ್ ಟಿ ಪವರ್ -2. ನೆಕ್ಸ್ಟ್ ಇನ್ಯಾವುದಿದೆ? ಎನರ್ಜಿಗೆ ಬರೋಣ. ಎನರ್ಜಿ ಅಥವಾ ವರ್ಕ್ ಡನ್ಗೆ ನೋಡ್ಬೇಡ. ವರ್ಕ್ ಡನ್ ಅನ್ನು ಕೂಡ ವಿ ಹ್ಯಾಡ್ ಎಕ್ಸ್ಪ್ರೆಸ್ಡ್ ಇಟ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅದನ್ನಾದರೂ ಯೂಸ್ ಮಾಡಿ, ಇಲ್ಲಾಂದರೆ ಎಕ್ಸ್ಪ್ರೆಷನ್ ಗೊತ್ತಿರಲಿ. ವರ್ಕ್ ಡನ್ಗೆ ಎಕ್ಸ್ಪ್ರೆಷನ್ ಏನು? ಫೋರ್ಸ್ ಇಂಟು
ಡಿಸ್ಪ್ಲೇಸ್ಮೆಂಟ್ ಬರುತ್ತೆ, ಅದನ್ನು ಯೂಸ್ ಮಾಡಿದರೆ ಆಯಿತು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈಗೇನು ಮಾಡಬೇಕು, ಫೋರ್ಸನ್ನು ಗೊತ್ತಾಗಿದೆ, ಈಗ ತಾನೇ ಗೊತ್ತಾಗಿದೆ ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತ. ಫೋರ್ಸಿನ ಡೈಮೆನ್ಷನಲ್ ಫಾರ್ಮುಲಾ ಏನು, ಎಮ್ ಎಲ್ ಟಿ ಪವರ್ -2 1 ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್. ನೆಕ್ಸ್ಟ್ ಏನಿದೆ, ಯು ಶುಡ್ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್. ಹಾಗಿದ್ರೆ ಅದು ಲೆಂತ್ ಎಲ್, ಎರಡನ್ನು ಮಲ್ಟಿಪ್ಲೈ ಮಾಡಬೇಕು ನೀವು. ಎಮ್ ಯಾವುದು ಇಲ್ಲ ಇಲ್ಲಿ ಈ ಟರ್ಮಲ್ಲಿ, ಹಾಗಾದರೆ ಎಮ್ ಈಸ್ ಎಮ್ ಇಟ್ ಸೆಲ್ಫ್, ಬಟ್ ಎಲ್ ಇಂಟು ಎಲ್ ಇಟ್ ಬಿಕಮ್ಸ್ ಎಲ್ ಸ್ಕ್ವೇರ್ ಆ್ಯಂಡ್ ಟಿ ಬಿಕಮ್ಸ್ ಟಿ -2 ಹಾಗೇ ಇರ್ತದೆ ಆಯಿತಾ. ಅಂದರೆ ದೇ ಫೋರ್ ದ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್ ಅಂತ ಕೇಳಿದರೆ ಇಟ್ ಈಸ್ ಎಮ್ ಎಲ್ ಸ್ಕ್ವೇರ್ ಟಿ -2, ಬಟ್ ದ್ಯಾಟ್ ಶುಡ್ ಬಿ ರಿಟರ್ನ್ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ಸ್ ನೆನಪಿರಲಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎನರ್ಜಿ. ಎನರ್ಜಿಗೆ ನೀವು ಏನಾದ್ರು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ದ ಸೇಮ್ ಥಿಂಗ್, ಬಿಕಾಸ್ ಗೊತ್ತಾಗಿದೆ ಏನು, ದ ಎನರ್ಜಿ ಆ್ಯಂಡ್ ವರ್ಕ್ ಡನ್ ವೆನ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ವಿ ವಿಲ್ ಗೆಟ್ ದ ಸೇಮ್ ಎಕ್ಸ್ಪ್ರೆಷನ್. ಹೆನ್ಸ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಯೂನಿಟ್ ಆಲ್ಸೋ, SI ಯೂನಿಟ್ ಕೂಡ ಎರಡಕ್ಕೂ ಜೌಲ್. ಸೊ ದೇರ್ಫೋರ್ ದೇ ಮಸ್ಟ್ ಬಿ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಆಲ್ಸೋ ಅಲ್ವಾ. ಡೈಮೆನ್ಷನಲ್ ಫಾರ್ಮುಲಾ ಕೂಡ ಸೇಮ್. ಎನರ್ಜಿನಾದರೂ ಕೇಳಿ ಅಥವಾ ವರ್ಕ್ ಡನ್ ಆದರೂ ಕೇಳಿ, ದೇ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ, ದಟ್ ಈಸ್ ಎಮ್ ಎಲ್ ಪವರ್ 2 ಟಿ ಪವರ್ -2. ಇನ್ಯಾವ ಕ್ವಾಂಟಿಟಿ ಇದೆ, ಪ್ರೆಷರ್ ಮತ್ತು ಫ್ರೀಕ್ವೆನ್ಸಿ ಒಂದು ನೋಡ್ಕೊಳ್ಳೋಣ. Pressure is defined as force by area ಅಂತ ಡಿಫೈನ್ ಮಾಡ್ತೀವಿ. ಬಟ್ ನಾವು ನಮಗೇನು ಮಾಡಬೇಕೀಗ, ವಿ ಶುಡ್ ಜಸ್ಟ್ ರೀಪ್ಲೇಸ್ ಆಲ್ ದ ಕ್ವಾಂಟಿಟೀಸ್ ಬೈ ದ ರೆಸ್ಪೆಕ್ಟ್ ಡೈಮೆನ್ಷನಲ್ ಫಾರ್ಮುಲಾಸ್ ಅಷ್ಟೇ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಈಸ್ ಎಮ್ ಎಲ್ ಟಿ ಪವರ್ -2 and the dimensional formula for area is L power 2. ಎಲ್ಲ ರಿಪ್ಲೇಸ್ ಮಾಡ್ತೀನಿ ಅದು ಯಾವ ಕ್ವಾಂಟಿಟೀಸ್ನ ಅದರ ಡೈಮೆನ್ಷನ್ ಆಫ್, ಅಂದರೆ ನಿಮಗೇನು ಸಿಂಪಲ್ ಕ್ವಾಂಟಿಟೀಸ್ನ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬೇರೆ ಹೈಯರ್ ಕ್ವಾಂಟಿಟೀಸ್ ಏನಿರುತ್ತೆ, ಯು ಕ್ಯಾನ್ ಜಸ್ಟ್ ಡಿರೈವ್ ಯೂಸಿಂಗ್ ಆಲ್ ದೋಸ್ ಸಿಂಪಲ್ ಕ್ವಾಂಟಿಟೀಸ್. ಯಾವುದ್ಯಾವುದು, ಸ್ಪೀಡ್, ಆಕ್ಸಿಲರೇಷನ್ನು ಮತ್ತು ಫೋರ್ಸು, ಎನರ್ಜಿ, ಇವಿಷ್ಟು ಗೊತ್ತಿದ್ರೆ ಯು ಕ್ಯಾನ್ ಡಿರೈವ್ ಮೆನಿ ಅದರ್ ಕ್ವಾಂಟಿಟೀಸ್. ಇಲ್ಲಿ ಬಂತಲ್ಲ ಈಗ ಫೋರ್ಸ್ ಅನ್ನೋದು ಬಂತು ಅಲ್ಲ, ಪ್ರೆಷರಲ್ಲಿ ಫೋರ್ಸ್ ಅನ್ನೋ ಟರ್ಮ್ ಬಂದಿದೆ, ಹಾಗೆ ಏನು ಏರಿಯಾ ಅನ್ನೋ ಟರ್ಮ್ ಬಂದಿದೆ. ಹಾಗೆ ವಿ ಹ್ಯಾವ್ ಜಸ್ಟ್ ರೀಪ್ಲೇಸ್ಡ್ ಬೈ ದೇರ್ ರೆಸ್ಪೆಕ್ಟಿವ್ ಡೈಮೆನ್ಷನ್ ಆಫ್ ಫಾರ್ಮುಲಾ. ವಿ ವಿಲ್ ಜಸ್ಟ್ ಸಾಲ್ವ್ ಇಟ್ ನಾವು. ಈಗ ಯು ಶುಡ್ ಡಿವೈಡ್ ಇಟ್. ಎಮ್ ಹಾಗೇ ಇರುತ್ತೆ, ಎಲ್ ಟಿ ಪವರ್ -2, ಬಟ್ ದಿಸ್ ಎಲ್ ಪವರ್ 2 ಇಲ್ಲಿ ಕ್ಯಾನ್ಸಲ್ ಮಾಡಬೇಡಿ. ಎಲ್ ಆ್ಯಂಡ್ ದಿಸ್ ಎಲ್ ಗೆಟ್ಸ್ ಕ್ಯಾನ್ಸಲ್ಡ್, ಒನ್ ಆಫ್ ದ ಎಲ್ ಗೆಟ್ಸ್ ಕ್ಯಾನ್ಸಲ್ಡ್. ಹಾಗಿದ್ರೆ ಏನಾಗುತ್ತೆ, ದಟ್ ಬಿಕಮ್ಸ್ ಓನ್ಲಿ 1, ಎಲ್ ವಿಲ್ ಬಿ ಲೆಫ್ಟ್ ಇನ್ ದ ಡಿನಾಮಿನೇಟರ್ ಅಲ್ವಾ. ಎಲ್ ಗೆಟ್ಸ್ ಕ್ಯಾನ್ಸಲ್ಡ್, 1 ಆಫ್ ಎಲ್ ಈಸ್ ಲೆಫ್ಟ್ in the denominator, but when it is shifted to numerator it becomes m l power -1 and t power -2. This is the dimensional formula for pressure. Pressure in a dimensional formula idu. Last one, frequency. Frequency definition ಗೊತ್ತಿರಬೇಕು ನಿಮಗೆ. It is nothing but number of cycles or number of rotations ಏನೋ ಬರ್ತಾ ಹೋಗುತ್ತೆ. Number of cycles per unit time ಅಂತ ಹೇಳೋದು, per second, usually per second. Number of cycles per time, and this number of cycles ಏನಿದೆ, it is just a number, ಅದೊಂದು ನಂಬರ್ ಅಷ್ಟೇ, which is having no dimension. ಅಂದರೆ ದಿಸ್ ಹ್ಯಾಸ್ ನೋ ಡೈಮೆನ್ಷನ್, ಯಾವ ಡೈಮೆನ್ಷನ್ಸು ಇಲ್ಲ ಇದಕ್ಕೆ, ನೋ ಡೈಮೆನ್ಷನ್ಸ್ ಎಟ್ ಆಲ್. ಬಟ್ ದಿಸ್ ಹ್ಯಾಸ್ ದ ಡೈಮೆನ್ಷನ್ ಆಫ್ ಟೈಮ್. ಇದನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ನೋಡಿದ್ದೀವಿ. ದಿಸ್ ಹ್ಯಾಸ್ ನೋ ಯೂನಿಟ್ ಅಂತ ಹೇಳಿದ್ವಿ. ನಂಬರ್ ಆಫ್ ಸೈಕಲ್ಸ್ ಹ್ಯಾಸ್ ನೋ ಯೂನಿಟ್, ಇಟ್ ಈಸ್ ಜಸ್ಟ್ ಎ ನಂಬರ್, whereas time has the unit. Hence frequency, unit of frequency is per second or SI unit is hertz ಅಂತ ಹೇಳಿದ್ವಿ. ಹಾಗೇನೇ ಇಲ್ಲೋ what is the dimensional formula for frequency ಅಂತ ಕೇಳಿದರೆ
it is 1 by t ಆಗುತ್ತೆ, and when you just shift it the t to the numerator, it becomes t power minus 1, t power minus 1 ಆಗುತ್ತೆ. ಹಾಗೆ ಫ್ರೀಕ್ವೆನ್ಸಿ ಡೈಮೆನ್ಷನ್ ಫಾರ್ಮುಲಾ ಏನು, t power minus 1. This is about dimensional formulas, that is how to calculate or how to express the different fundamental derived quantities in terms of fundamental quantities, that too in with the dimensional symbols ಅನ್ನೋದಷ್ಟೇ ನೋಡಿದ್ದು. ಅಂದರೆ how should we calculate the dimensional formula for given quantity ಅನ್ನೋದು ನೋಡ್ಕೊಂಡೆ. ಅಂದರೆ ಬೇಸಿಕ್ ಏನು ಗೊತ್ತಿರಬೇಕು ಇಲ್ಲಿ, you should just know the simple definitions of different quantities. If you just know that, you can easily express any given quantity in terms of fundamental quantities. And if you just know that fundamental quantity, you can replace all those fundamental quantities by their respective dimensional symbols. Next, additional terms ಒಂದಿಷ್ಟಿದೆ. ಯಾವುದ್ಯಾವುದೋ ಒಂದಿಷ್ಟು ಡೆಫಿನಿಷನ್ಸ್ ಅನ್ನೋದಕ್ಕಿಂತ ಅದಕ್ಕೊಂದು ಲಿಸ್ಟ್ ಗೊತ್ತಿರಬೇಕು. ಯಾವುದ್ಯಾವುದು ಅಂದರೆ ಡೈಮೆನ್ಷನಲ್ ಕ್ವಾಂಟಿಟೀಸ್ ಅಂದರೆ ಏನು ಅಂತ. ಡೈಮೆನ್ಷನಲ್ ಕ್ವಾಂಟಿಟೀಸ್, ವಾಟ್ ಆರ್ ಡೈಮೆನ್ಷನಲ್ ಕ್ವಾಂಟಿಟೀಸ್ ಅಂತ ಕೇಳ್ತೀವಿ. ಏನಿದು ಡೈಮೆನ್ಷನಲ್ ಕ್ವಾಂಟಿಟೀಸ್? ಯಾವ್ಯಾವ ಕ್ವಾಂಟಿಟೀಸಿಗೆ ಡೈಮೆನ್ಷನ್ಸ್ ಇರುತ್ತೋ ದೇ ಆರ್ ಆಲ್ ಡೈಮೆನ್ಷನಲ್ ಕ್ವಾಂಟಿಟೀಸ್. ಎನಿ ಕ್ವಾಂಟಿಟಿ ವಿಚ್ ಆರ್ ಹ್ಯಾವಿಂಗ್ ಡೈಮೆನ್ಷನ್ಸ್. ಹಾಗಿದ್ರೆ ಅದು ಯಾವುದು ಅಂತ ಕೇಳಿದರೆ ಯಾವುದಪ್ಪ ಎಕ್ಸಾಂಪಲ್? ಇಷ್ಟು ತನಕ ನೋಡಿದ್ದೆಲ್ಲ ಅದೇ ಡೈಮೆನ್ಷನಲ್ ಕ್ವಾಂಟಿಟೀಸ್ ಆಯಿತಾ. ಈಗ ಏನು ನೋಡಿದ್ವಿ ಅವೆಲ್ಲದಕ್ಕೂ ಡೈಮೆನ್ಷನಲ್ ಫಾರ್ಮುಲಾ ಬರ್ತವಲ್ವ, ಹಾಗೆ ದೇ ಆರ್ ಆಲ್ ಸೆಟ್ ಟು ಬಿ ಡೈಮೆನ್ಷನಲ್ ಕ್ವಾಂಟಿಟೀಸ್. ನೆಕ್ಸ್ಟ್ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ವಿಚ್ ಈಸ್ ಅಪೋಸಿಟ್ ಟು ದಿಸ್. ಯಾವುದು? ಡೈಮೆನ್ಷನಲ್ ಕ್ವಾಂಟಿಟೀಸಿಗೆ ಅಪೋಸಿಟ್ ಯಾವುದು? ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ಅಂದರೆ ಏನು? ಅಂದರೆ ದೀಸ್ ಆರ್ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ನೋ ಡೈಮೆನ್ಷನ್ಸ್ ಎಟ್ ಆಲ್. ಯಾವ ಡೈಮೆನ್ಷನ್ಸು ಇಲ್ಲದಿರೋದನ್ನು ವಿ ಕಾಲ್ ದೆಮ್ ಆಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ಯಾವುದು ಅಂತ ಕೇಳಿದರೆ ಆ್ಯಂಗಲ್ನೇ ಹೇಳ್ಬೋದು ನೀವು. ಪ್ಲೇನ್ ಆ್ಯಂಗಲ್ ಏನಿದೆ, ಪ್ಲೇನ್ ಆ್ಯಂಗಲ್ ಈಸ್ ಒನ್ ಸಚ್ ಕ್ವಾಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ನೋ ಡೈಮೆನ್ಷನ್. ವಾಟ್ ಈಸ್ ಅ ಪ್ಲೇನ್ ಆ್ಯಂಗಲ್? ಅಲ್ಲಿ ನಾವು ಕ್ಲಾಸಿಫಿಕೇಶನ್ ನೆನ್ಪು ಮಾಡ್ಕೊಳ್ಳಿ. ಫಂಡಮೆಂಟಲ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟೀಸ್ ಇತ್ತು. ಹಾಗೆ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಇವೆರಡು ನೋಡಿದ್ವಿ. ಈ ಸಪ್ಲಿಮೆಂಟರಿ ಕ್ವಾಂಟಿಟೀಸಿಗೆ ಡೈಮೆನ್ಷನ್ಸ್ ಇರಲ್ಲ ಆಯಿತಾ. ವೆನ್ ಯು ಟ್ರೈ ಟು ಜಸ್ಟ್ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಪ್ಲೇನ್ ಆ್ಯಂಗಲಿಗೆ ಡೈಮೆನ್ಷನಲ್ ಫಾರ್ಮುಲಾ ನಾವು ಆರ್ಕ್ ರೇಡಿಯನ್ಗೆ ಏನು ಡೆಫಿನೇಷನ್ ಯೂಸ್ ಮಾಡಿದೆ ಅದನ್ನು ಮಾಡಿ ಬರೀಲಿಕ್ಕೆ ಹೋದರೆ ಲೆಂತ್ ಆಫ್ ದ ಆರ್ಕ್ ಬೈ ರೇಡಿಯಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಲೆಂತ್ ಆಫ್ ದಿ ಆರ್ಕ್ ಬೈ ರೇಡಿಯಸ್ ಬೋತ್ ಆರ್ ಲೆಂತ್, it gets cancelled. ಹಾಗಾಗಿ this also has no dimension. ಪ್ಲೇನ್ ಆ್ಯಂಗಲ್ ನಿಮಗೆ ಆಗಿರೋದನ್ನೇ ನೋಡೋಣ. ಈಗ ಪ್ಲೇನ್ ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್ ಇವೆರಡನ್ನು ಬಿಟ್ಟು ಇನ್ನು ಯಾವುದಿದೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ನೆಕ್ಸ್ಟ್ ಯೂನಿಟ್ಲೆಸ್ ಕ್ವಾಂಟಿಟೀಸ್ ಅಂತಲೂ ಕೇಳ್ತಾರೆ. ಡೈಮೆನ್ಷನಲ್ ಕ್ವಾಂಟಿಟೀಸ್ ಆಯಿತು, ಡೈಮೆನ್ಷನ್ಲೆಸ್ ಅಂದರೆ ಇವೆ. ಯೂನಿಟ್ಲೆಸ್ ಕ್ವಾಂಟಿಟೀಸ್ ಅಂತ ಕೇಳಿದರೆ ಯು ಕೆನಾಟ್ ರೈಟ್ ಪ್ಲೇನ್ ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್ ಆಯಿತಾ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಯೂನಿಟ್ಸ್ ಇದೆ. ಇದಕ್ಕೆ ಯೂನಿಟ್ ಏನು? ಡಿಗ್ರಿ ಇದೆ. ಎಸ್ ಐ ಯೂನಿಟ್ ರೇಡಿಯನ್ ಇದೆ. ಇದಕ್ಕೆ ಎಸ್ ಐ ಯೂನಿಟ್ ಸ್ಟೆರಿಡಿಯನ್ ಇದೆ. ಆದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ, ದಿಸ್ ಈಸ್ ಅ ಯೂನಿಟ್ಲೆಸ್ ಕ್ವಾಂಟಿಟಿ ಆಲ್ಸೋ. ಯೂನಿಟ್ಲೆಸ್ ನೆನಪಿರಲಿ, ಡೈಮೆನ್ಷನ್ಲೆಸ್ ಅಂದಾಗ ಇವು ಮೂರು ಬರುತ್ತೆ ಎಕ್ಸಾಂಪಲ್. ಬಟ್ ಯೂನಿಟ್ಲೆಸ್ ಅಂತ ಹೇಳಿದಾಗ ಇಟ್ ಈಸ್ ದಟ್ ಕ್ವಾಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ನೋ ಯೂನಿಟ್ ಅಂತ ಕೇಳಿದಾಗ ಇಟ್ ಈಸ್ ಓನ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ನೆಕ್ಸ್ಟ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್. ವಾಟ್ ಆರ್ ದೀಸ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್? ಕಾನ್ಸ್ಟೆಂಟ್ಸ್ ಅಂತಲೇ ಇದೆ ನೋಡಿ. ಅಂದರೆ ದೇರ್ ಆರ್ ಸರ್ಟೆನ್ ಕ್ವಾಂಟಿಟೀಸ್ ವಿಚ್ ವಿಲ್ ನೆವರ್ ಚೇಂಜ್, ದೇರ್ ವ್ಯಾಲ್ಯೂ ವಿಲ್ ಬಿ ಫಿಕ್ಸ್ಡ್. ಯಾವ್ಯಾವ ಕ್ವಾಂಟಿಟೀಸ್ ಆ ರೀತಿ ಫಿಕ್ಸ್ ಆಗಿರುತ್ತೋ, ಆ್ಯಂಡ್ ಇಫ್ ದೋಸ್ ಕ್ವಾಂಟಿಟೀಸ್ ಆರ್ ಹ್ಯಾವಿಂಗ್ ದ ಡೈಮೆನ್ಷನ್ಸ್,
ದೆನ್ ವಿ ಸೇ ಸಚ್ ಕ್ವಾಂಟಿಟೀಸ್ ಆ್ಯಸ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಆ ಕಾನ್ಸ್ಟೆಂಟ್ಸಿಗೆ ಡೈಮೆನ್ಷನ್ಸ್ ಇರಬೇಕು. ಅಂಥದ್ದು ಯಾವುದಿದೆ ಗೊತ್ತಾಯಿತು ಅಂದ್ಕೊಳ್ತೇನೆ. ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ ಅಂದರೆ ಚೇಂಜ್ ಆಗಲ್ಲ ಅಂತ. ದ ವ್ಯಾಲ್ಯೂ ವಿಲ್ ಬಿ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಇಫ್ ದ್ಯಾಟ್ ಈಸ್ ಹ್ಯಾವಿಂಗ್ ಅ ಡೈಮೆನ್ಷನ್, ವೆನ್ ವಿ ವಿಲ್ ಸೇ ದಟ್ ಇಟ್ ಈಸ್ ಎ ಡೈಮೆನ್ಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದಿದೆ? ಸ್ಪೀಡ್ ಆಫ್ ಲೈಟ್ ಅನ್ನು ತಗೊಳ್ಬೋದು. ಸ್ಪೀಡ್ ಆಫ್ ಲೈಟ್ ಇಟ್ ಈಸ್ ಫಿಕ್ಸ್ಡ್. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಏನಿದೆ ಇಟ್ ಈಸ್ ಫಿಕ್ಸ್ಡ್. ಅದೆಷ್ಟಿರುತ್ತೆ? 3 × 10⁸ ಮೀಟರ್ ಪರ್ ಸೆಕೆಂಡ್. ಫಿಕ್ಸ್ ಅದು. ಇಟ್ಸ್ ಅ ಡೈಮೆನ್ಷನಲ್ ಕಾನ್ಸ್ಟೆಂಟ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಡೈಮೆನ್ಷನ್ಸ್ ಆಫ್ ಮೀಟರ್ ಪರ್ ಸೆಕೆಂಡ್ ಅಂತ ಬಂದರೆ ಡೈಮೆನ್ಷನ್ಸ್ ಆಫ್ ಸ್ಪೀಡಿಗೆ ಏನಿರುತ್ತೆ ಡೈಮೆನ್ಷನ್ ಅದು ಬರುತ್ತೆ. ಹಾಗೆಯೇ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದ್ರ ವ್ಯಾಲ್ಯೂ ಕೂಡ ಫಿಕ್ಸ್ಡ್. ಇಟ್ ಈಸ್ 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಅಂತ ಬರುತ್ತೆ. ಇಟ್ ಈಸ್ ಆಲ್ಸೋ ಫಿಕ್ಸ್. ಅದ್ರ ವ್ಯಾಲ್ಯೂ ಎಲ್ಲ ಫಿಕ್ಸ್ ಆಗಿರುತ್ತೆ. ಸಿ ವ್ಯಾಲ್ಯೂ ಸ್ಪೀಡ್ ಆಫ್ ಲೈಟ್ ಇಟ್ ಈಸ್ ಫಿಕ್ಸ್ಡ್, ಇಟ್ ಈಸ್ ನಾಟ್ ಚೇಂಜಿಂಗ್. ವ್ಯಾಕ್ಯೂಮಲ್ಲೇ ಕೇಳಿದರೆ ಇಷ್ಟು ಇದಕ್ಕಿಂತ ಮತ್ತೆ ಚೇಂಜ್ ಆಗಲ್ಲ, ಬೇರೆ ಮೀಡಿಯಮಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇವೆಲ್ಲೇ ಹೋದ್ರೂ ಅದ್ರ ವ್ಯಾಲ್ಯೂ ಅಷ್ಟೇ ಇರುತ್ತೆ. 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಅಂತ ಹೇಳಿ. These are constants, but they are having the dimensions, hence they are dimensional constants. They are termed as dimensional constants. Next, ಇದಕ್ಕೆ ಅಪೋಸಿಟ್ ಯಾವ್ದು ಬರುತ್ತೆ? ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅಂತ ಬರುತ್ತೆ. ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅಂದರೆ ಯಾವುದನ್ನು ಕರೀತಾರೆ? ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಹೌದು, ಆದರೆ ಅದಕ್ಕೆ ಯಾವ ಡೈಮೆನ್ಷನ್ಸು ಇರಬಾರ್ದು. ಅದು ಯಾವುದು? ದೇ ಆರ್ ಆಲ್ ನಂಬರ್ಸ್. ಯಾವುದ್ಯಾವುದು ನಂಬರ್ಸ್? ಎಲ್ಲ ನಂಬರ್ಸ್ನೂ ಬರೀಬೋದು, ಇನ್ಕ್ಲೂಡಿಂಗ್ ಪೈ ದಟ್ ಈಸ್ ಯೂಶ್ವಲಿ ಯೂಸ್ಡ್. ಅದಾದಮೇಲೆ 2.7186 ಅದನ್ನು ಕೂಡ ನೋಡಿದ್ದೀವಿ ಲಾಗಲ್ಲಿ. ಪೈ ನಂಬರ್ಸ್ ಏನೇನಿರುತ್ತೆ ದೇ ಆರ್ ಆಲ್ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಯಾವುದು? ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ಸ್ ಅಂತ ಕೇಳ್ತಾರೆ 1 ಮಾರ್ಕ್. ನೇಮ್ ದೋಸ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್. ಯಾವುದ್ಯಾವ ಕ್ವಾಂಟಿಟಿಗೆ ಸೇಮ್ ಒಂದು ಲಿಸ್ಟ್ ಮಾಡಬೇಕು. ಒಂದು 2 ಅದರ ಎಕ್ಸಾಂಪಲ್ ಕೊಡಬೇಕು. ಒಂದು ಯಾವುದು ಗೊತ್ತಿರಲಿ ನಿಮಗೆ? ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಆಗಲೇ ನೋಡಿದ್ದೀವಿ ಇದನ್ನು. ಬೋತ್ ಆರ್ ಹ್ಯಾವಿಂಗ್ ದ ಸೇಮ್ ಯೂನಿಟ್ ಇರುವಂಥದ್ದು ಹೌದು, ಮತ್ತು ಸೇಮ್ ಡೈಮೆನ್ಷನ್ಸು ಹೌದು. ನೆಕ್ಸ್ಟ್ ಅದು ಸದ್ಯಕ್ಕೆ ಯಾವ್ದು ಗೊತ್ತಿರಲಿ? ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. These are the quantities which are having the same dimensions. ಇನ್ನೊಂದಿದೆ. ನೀವೀಗ ನೋಡಿರೋದ್ರಲ್ಲಿ ಯಾವುದು? ಎನರ್ಜಿ ಆ್ಯಂಡ್ ವರ್ಕ್ ಡನ್ ಏನಿದೆ, these are such quantities which will be having the same dimensions ಇದೆ ಇವೆಲ್ಲದಕ್ಕೂ. This is about certain quantities. ಏನೇನು ನೋಡ್ಕೊಂಡಿದ್ದೀಗ? ಡೈಮೆನ್ಷನಲ್ ಕ್ವಾಂಟಿಟೀಸ್, dimensionless quantities, dimensional constants, dimensionless constants, unitless quantities, and those quantities which are having the same dimensions. ಇಷ್ಟು ನೋಡಿದ್ದು. ನೆಕ್ಸ್ಟು ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಬರುತ್ತೆ. ಡೈಮೆನ್ಷನಲ್ ಅನಾಲಿಸಿಸ್ ಏನಿದು? We are going to use the idea of dimensions or the concept of dimensions in order to solve something. ಅದೇನು ಅಂತ ನೋಡೋಣ. ಅದನ್ನು ಸಾಲ್ವ್ ಮಾಡಲಿಕ್ಕೆ we should know the very important principle. That principle is principle of homogeneity. ಇದನ್ನು ನೋಡ್ಕೋಣ. Principle of homogeneity.
What is this principle? Very important principle. We are going to use this in order to solve something. ಅದೇನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ವಿ ವಿಲ್ ಎಂಡ್ ಹಿಯರ್ ಬೈ ನೋಯಿಂಗ್ ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಯಾವುದೇ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ರೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ದ ಎಲ್ ಎಚ್ ಎಸ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್. ಇದು ಸಿಂಪಲ್, ನೀವು ಮ್ಯಾಥ್ಸಲ್ಲಿ ನೋಡಿರೋದು. ಎಲ್ ಎಚ್ ಎಸ್ ಅಲ್ಲಿ ಏನಿರುತ್ತೋ ಆರ್ ಎಚ್ ಎಸ್ ಅಲ್ಲೂ ಅದೇ ಇರುತ್ತೆ. ಅದು ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ದ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ಸ್ ಕ್ಯಾನ್ ಬಿ ಆ್ಯಡೆಡ್, ಸಬ್ಟ್ರಾಕ್ಟೆಡ್. ಯಾವ್ಯಾವ ಕ್ವಾಂಟಿಟಿಗೆ ಸೇಮ್ ಡೈಮೆನ್ಷನ್ಸ್ ಬರುತ್ತೋ ಅವುಗಳನ್ನ ಮಾತ್ರ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು ಅಥವಾ ಈಕ್ವೇಟ್ ಮಾಡ್ಬೋದು ಅನ್ನೋದೇ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅಂದರೆ ಈಗ ಯು ಕೆನಾಟ್ ಆ್ಯಡ್ ಫೋರ್ಸ್ ವಿತ್ ವರ್ಕ್, ಸಾಧ್ಯ. ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. Because force is a different quantity, work is a different quantity. You can't add those two quantities which are having different dimensions. Add ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮಲ್ಟಿಪ್ಲೈ ಮಾಡ್ತೀರಿ ನೋಡಿ, ಮಾಸ್ ಇಂಟು ಆಕ್ಸಲರೇಷನ್ ಮಾಡ್ತೀರಿ. ಮಾಸ್ ಇಂಟು ಆಕ್ಸಲರೇಷನ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಬಿ ಗೆಟಿಂಗ್ ಫೋರ್ಸ್. ಅದು ಸರಿ, ಇದು ಸರಿ ಇದೆ. ಯಾವುದೇ ಕ್ವಾಂಟಿಟೀಸ್ನ ನೀವು ಯು ಕ್ಯಾನ್ ಟೇಕ್ the ratio or you can take the product. Restrictions illa, but it should give the meaningful results ashte. You can just divide any two quantities or you can just take the product of any two quantities. Alli enu restrictions illa. But restriction ide, ellide anta helidaga, when you are taking the sum or when you are calculating the difference or when you are equate ಮಾಡುವಾಗ ಯು ಶುಡ್ ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಏನು, ದ ಕ್ವಾಂಟಿಟೀಸ್ ಮಸ್ಟ್ ಬಿ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ಸ್ ವೆನ್ ಯು ಆರ್ ಆ್ಯಡಿಂಗ್ ಆರ್ ವೆನ್ ಯು ಆರ್ ಸಬ್ಟ್ರಾಕ್ಟಿಂಗ್ ಆರ್ ವೆನ್ ಯು ಆರ್ ಈಕ್ವೇಟ್. ಅಂದರೆ ಆ್ಯಡ್ ಮಾಡುವಾಗ, ಸಬ್ಟ್ರಾಕ್ಟ್ ಮಾಡುವಾಗ ಅಥವಾ ಈಕ್ವೇಟ್ ಮಾಡುವಾಗ ದ ಕ್ವಾಂಟಿಟೀಸ್ ಮಸ್ಟ್ ಬಿ ಆಫ್ ದ ಸೇಮ್ ಡೈಮೆನ್ಷನ್. ಯು ಕೆನಾಟ್ ಜಸ್ಟ್ ಸೇ ಫೋರ್ಸ್ ಇಸ್ ಈಕ್ವಲ್ ಟು ವರ್ಕ್, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದಿಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್. ಅರ್ಥ ಆಗ್ತಿದೆ? ಅಂದರೆ ಈಗ ಹೀಗೂ ಕೇಳ್ಬೋದು, 1 kg ಪ್ಲಸ್ 1 centimeter, ವಾಟ್ ಈಸ್ ದಿ ಆನ್ಸರ್ ಅಂತ ಕೇಳಿದ್ರೆ ಇಟ್ ಈಸ್ ನಾಟ್ 2 kg centimeter. ಇದಲ್ಲ, ಇಟ್ ಈಸ್ ನಾಟ್ 2 kg centimeter ಅಲ್ಲ, ಇದು ತಪ್ಪು, ಇದು ಆಯಿತಾ, ದಿಸ್ ಈಸ್ ರಾಂಗ್, ಇದು ಅಲ್ಲ. ಯು ಕೆನಾಟ್ ಜಸ್ಟ್ ಆ್ಯಡ್ ದೀಸ್ ಟು ಕ್ವಾಂಟಿಟೀಸ್. ದಿಸ್ ಈಸ್ ಮಾಸ್ ಆ್ಯಂಡ್ ದಿಸ್ ಈಸ್ ಲೆಂತ್. ಯು ಕೆನಾಟ್ ಆ್ಯಡ್ ಮಾಸ್ ಆ್ಯಂಡ್ ಲೆಂತ್, ಆರ್ ಯು ಕೆನಾಟ್ ಸಬ್ಟ್ರಾಕ್ಟ್ ಮಾಸ್ ಆ್ಯಂಡ್ ಲೆಂತ್, ಆರ್ ಯು ಕೆನಾಟ್ ಈಕ್ವೇಟ್ ಮಾಸ್ ವಿತ್ ದ ಲೆಂತ್. ಇದು ರೂಲ್. ಈ ರೂಲ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಹ್ಯಾವಿಂಗ್ ದ ಬೇಸಿಕ್ ಐಡಿಯಾ ಆಫ್ ಡೈಮೆನ್ಷನ್ಸ್, ವಿ ವಿಲ್ ಟ್ರೈ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಯಿತಾ? ಏನಂತ ಹೇಳ್ತಿರೋದು, ವಿ ವಿಲ್ ಬಿ ನೋಯಿಂಗ್ ವಾಟ್ ವಿ ಹ್ಯಾವ್ ಜಸ್ಟ್ ಲರ್ನ್ಡ್ ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಏನು ಹೇಳುತ್ತೆ, ದ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ಸ್ ಕ್ಯಾನ್ ಬಿ ಆ್ಯಡೆಡ್, ಸಬ್ಟ್ರಾಕ್ಟೆಡ್ ಆರ್ ಈಕ್ವೇಟೆಡ್. ಸೇಮ್ ಡೈಮೆನ್ಷನ್ಸ್ ಇರೋದನ್ನು ಮಾತ್ರ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಇಲ್ಲ ಈಕ್ವೇಟ್ ಮಾಡಬೇಕು. ಆಯಿತಾ? ಅದೇ ರೂಲ್. ಬಟ್ ದೇರ್ ಈಸ್ ನೋ ರೆಸ್ಟ್ರಿಕ್ಷನ್ಸ್ ಫಾರ್ dividing or taking the product. Only in case of addition, subtraction and equating ಮಾತ್ರದಲ್ಲಿ ಒಂದು ರೆಸ್ಟ್ರಿಕ್ಷನ್ ಇರೋದು. ಏನು, ದಟ್ ದ ಕ್ವಾಂಟಿಟೀಸ್ ಮಸ್ಟ್ ಬಿ ಆಫ್ ಸೇಮ್ ಡೈಮೆನ್ಷನ್. ಒಂದು, ಈಗ ಎರಡು ಐಡಿಯಾನ ಯಾವುದ್ಯಾವುದು, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಹಾಗೇನೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದೇನು ನೋಡ್ಕೊಂಡಿದ್ದೀವಿ. ಯೂಸಿಂಗ್ ದೀಸ್ basic ideas of dimensions and principle of homogeneity, we will solve some problems in the next class. Okay, thank you.